ಹಲೋ ನಮಸ್ತೆ ವೀಕ್ಷಕರೇ. ಪ್ರತಿಯೊಬ್ಬ ವಿದ್ಯಾರ್ಥಿಯ ಹಿಂದೆ ಸಾಧನೆಯ ಹಿಂದೆ ಗುರುವಿದ್ದೇ ಇರ್ತಾರೆ. ಗುರು ಇಲ್ಲದಿದ್ದರೆ ಒಂದು ಗುರಿಯನ್ನು ತಲುಪೋಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತು ಸಾಕಷ್ಟಿದೆ. ಅಂತಹ ಶಿಕ್ಷಕರನ್ನ ಗುರುತಿಸಿ ವಿನೂತನವಾದ ಕಾರ್ಯಕ್ರಮ ಮಾಡುವಂಥದ್ದು ನಮ್ಮ ಅಭಿಮತ ಚಾನಲಲ್ಲಿ. ಇದೀಗ ಗುರುಭ್ಯೋ ನಮಃ ಕಾರ್ಯಕ್ರಮಕ್ಕೆ ನಾವು ಬಂದಿದ್ದೇವೆ. ನಾವೀಗ ಬಂಟ್ವಾಳ ತಾಲೂಕಿನ ಸಾಲೆತ್ತೂರು ಗ್ರಾಮದ ಪಡೆಕುಂಜದ ಶಿಕ್ಷಕರೊಬ್ಬರನ್ನ ಮಾತಾಡಿಸ್ಲಿಕ್ಕೆ ಅಂತ ಅವರ ಮನೆಗೆ ಬಂದಿದ್ದೇವೆ. ಬನ್ನಿ ಅವರಿಂದ ಕೆಲವೊಂದಿಷ್ಟು ಮಾಹಿತಿಯನ್ನು ಪಡೆದುಕೊಳ್ಳೋಣ. ಎಸ್ ವೀಕ್ಷಕರೇ, ಇವತ್ತು ನಮ್ಮ ಜೊತೆ ಶೈಲಜಾ ಬೀರಯ್ಯ ಅವರಿದ್ದಾರೆ. ಅವ್ರ ಜೊತೆ ಸ್ವಲ್ಪ ಮಾತಾಡೋಣ. ನಮಸ್ತೆ. ನಮಸ್ತೆ. ಸ್ವಾಗತ. ನಮಸ್ತೆ. ಕಲ್ಲನ್ನು ಶಿಲೆಯಾಗಿಸುವುದು ಶಿಲ್ಪಿಯಾದ್ರೆ ಮಕ್ಕಳ ಭವಿಷ್ಯಕ್ಕೆ ಸುಂದರ ರೂಪ ನೀಡುವವರು ಶಿಕ್ಷಕರು. ಇಂತಹ ಶಿಕ್ಷಕರ ಪೈಕಿ ಇಂದು ನಮ್ಮ ಜೊತೆ ನಿಸ್ವಾರ್ಥ ಸೇವೆಯನ್ನ ಸಲ್ಲಿಸುತ್ತಿರುವ ಶೈಲಜಾ ಬೀರಯ್ಯವರು ಜೊತೆಯಾಗಿದ್ದಾರೆ. ಇವರು ಸಾಲೆತ್ತೂರು ಪಡೆಕುಂಜ ನಿವಾಸಿ ಎಸ್ಆರ್ಡಿಸಿಸಿ ಬ್ಯಾಂಕ್ನ ಪ್ರಬಂಧಕರಾದ ಬಾಲಕೃಷ್ಣ ರೈಯವರ ಧರ್ಮಪತ್ನಿ. ತಮ್ಮ ವೃತ್ತಿ ಜೀವನದಲ್ಲಿ 24 ವರ್ಷಗಳ ಕಾಲ ಅನುಭವವುಳ್ಳ ಗುರು. ಅದೆಷ್ಟೋ ಮಕ್ಕಳ ಜೀವನಕ್ಕೆ ದಾರಿದೀಪವಾದ ದೇವತೆ. ಪಾಣೆಮಂಗಳೂರಿನ ಎಸ್ಎಲ್ಎನ್ಪಿ ವಿದ್ಯಾಲಯದಲ್ಲಿ 18 ವರ್ಷಗಳಿಂದ ಸಮಾಜ ವಿಜ್ಞಾನ ಹಾಗೂ ಇಂಗ್ಲಿಷ್ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸುತ್ತಾ ಇದ್ದಾರೆ. ಪಠ್ಯೇತರ ಚಟುವಟಿಕೆಗಳಲ್ಲಿ ತುಂಬಾ ಆಸಕ್ತಿ ಉಳ್ಳವರಾಗಿದ್ದು ಸುಮಾರು 14 ವರ್ಷಗಳ ಕಾಲ ಬುಲ್ಬುಲ್ ಶಿಕ್ಷಕಿಯಾಗಿ ಅನೇಕ ವಿದ್ಯಾರ್ಥಿಗಳನ್ನ ತರಬೇತಿಗೊಳಿಸಿ ರಾಜ್ಯ ಪುರಸ್ಕಾರ ಪ್ರಶಸ್ತಿ ಪಡೆಯುವಂತೆ ಮಾಡಿದ ಹೆಗ್ಗಳಿಕೆ ಇವರಿಗೆ ಸಲ್ಲುತ್ತದೆ. ಮಾನ್ಯತೆ ಪಡೆದ ಅನುದಾನ ರಹಿತ ಖಾಸಗಿ ಶಾಲೆಗಳ ಸಂಘ ಕೊಡಮಾಡುವ ಬಂಟ್ವಾಳ ತಾಲೂಕು ಮಟ್ಟದ ಉತ್ತಮ ಶಿಕ್ಷಕಿ ಎಂಬ ಪ್ರಶಸ್ತಿಯನ್ನ ಮುಡಿಗೇರಿಸಿಕೊಂಡು ಜನಮನದ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಅದಮ್ಯ ಹುರುಪಿನೊಂದಿಗೆ ನಗು ಮೊಗದಿ ಶಿಕ್ಷಣ ನೀಡುವ ನಿಮ್ಮ ಸೇವೆ ಹೀಗೆ ಮುಂದುವರಿಯಲಿ. ವಿದ್ಯಾರ್ಥಿಗಳ ಎದೆಯ ಹಣತೆಯಲ್ಲಿ ಅಕ್ಷರದ ದೀಪವನ್ನ ಹೊತ್ತಿಸಿ ಅಗಣಿತ ಮಕ್ಕಳ ಪಾಲಿಗೆ ಭವ್ಯ ಬೆಳಕು ನೀಡಿದ ಶ್ರೀಮತಿ ಶೈಲಜಾ ಬೀರೈ ಇವತ್ತಿನ ನಮ್ಮ ಗುರುಭ್ಯೋ ನಮಃ ಕಾರ್ಯಕ್ರಮದ ಅತಿಥಿ. ಈಗ ನಮ್ದು ಗುರುಭ್ಯೋ ನಮಃ ಕಾರ್ಯಕ್ರಮ ನಾವು ಮಾಡ್ತಾ ಇದ್ವಿ. ಈಗ ನಿಮ್ಮ ಶಿಕ್ಷಣ ವೃತ್ತಿಯ ಬಗ್ಗೆ ನಾವು ಹೇಳೋದಾದ್ರೆ ಎಲ್ಲಿಂದ ಸ್ಟಾರ್ಟ್ ಆಯ್ತು ಅಂತ, ನಿಮ್ಗೆ ಯಾಕೆ ಆಸಕ್ತಿ ಬಂತು, ನಾನೊಬ್ಬ ಶಿಕ್ಷಕಿ ಆಗ್ಬೇಕು ಅಂತ ಯಾಕೆ ಆಸಕ್ತಿ ಬಂತು ಅಂತ? ಶಿಕ್ಷಕ ವೃತ್ತಿ ಒಂದು ಪವಿತ್ರ ವೃತ್ತಿ. ನಾನು ನನ್ನ ಹೈಸ್ಕೂಲ್ ಜೀವನದಲ್ಲಿರುವಾಗ, ಪ್ರೌಢಶಾಲೆಯಲ್ಲಿ ಇರುವಾಗಲೇ ನನಗೆ ಶಿಕ್ಷಕಿ ಆಗಬೇಕು, ಅದು ಕೂಡ ಪ್ರೌಢಶಾಲೆಗೆ ಶಿಕ್ಷಕಿಯಾಗಿ ಬರಬೇಕೆಂದು ಬಹಳ ಆಸೆ ನನಗೆ. ನನ್ನ ಪ್ರಾಥಮಿಕ ಶಿಕ್ಷಣ, ಪ್ರೌಢ ಶಿಕ್ಷಣ, ಅದೇ ರೀತಿ ನನ್ನ ಪದವಿ ಶಿಕ್ಷಣ ಎಲ್ಲ ನಾನು ಮುಗಿಸಿದ್ದು ನನ್ನ ಊರಾದ ಮಡಂತ್ಯಾರಲ್ಲಿ. ನೀವು ಕೇಳಿರುವಿರಿ, ಸೇಕ್ರೆಡ್ ಹಾರ್ಟ್ ಕಾಲೇಜ್ ಮಡಂತ್ಯಾರ್, ಗಾರ್ಡಿಯನ್ ಏಂಜಲ್ಸ್ ಹೈಯರ್ ಪ್ರೈಮರಿ ಸ್ಕೂಲ್ ನಾನು ಓದಿದ್ದು, ಮತ್ತೆ ಸೇಕ್ರೆಡ್ ಹಾರ್ಟ್ ಹೈಸ್ಕೂಲ್, ಸೇಕ್ರೆಡ್ ಹಾರ್ಟ್ ಡಿಗ್ರಿ ಎಲ್ಲ ಅಲ್ಲೇ ನಂದು ಮುಗಿಸಿದ್ದು. ನಾನು 1995 ನನ್ನ ಪದವಿ ಮುಗಿಸಿ ಹೊರಗೆ ಬಂದೆ. ಆಗ ನನಗೆ BEd ಮಾಡಬೇಕೆನ್ನುವ ಕನಸು. ಹೈಸ್ಕೂಲ್ ಶಿಕ್ಷಕರಿಗೆ BEd, ಬ್ಯಾಚುಲರ್ ಆಫ್ ಎಜುಕೇಶನ್ ಎನ್ನುವುದು ಪ್ರಮುಖ ಒಂದು ಅರ್ಹತಾ ಕ್ವಾಲಿಫೈಡ್ ಡಿಗ್ರಿ ಅದು. ಆದ್ರೆ ನಾನು 95 ಹೊರಗೆ ಬಂದಾಗ ಇಲ್ಲದಿದ್ರೆ ಈಸಿಯಾಗಿ ಸಿಗ್ತಾ ಇತ್ತು ಗೌರ್ಮೆಂಟ್ ಅಲ್ಲಿ. ನಾನು ಹೊರ ಬಂದ ವರ್ಷವೇ ನನ್ನ ಕನಸೇ ಅದು, ಹೈಸ್ಕೂಲ್ ಶಿಕ್ಷಕಿ ಆಗ್ಬೇಕಂತ ಹೇಳಿ. ಭಾರಿ ನನಗೆ ಇಷ್ಟ. ನನ್ನ ಹೈಸ್ಕೂಲ್ ಜೀವನವೇ ನನ್ನ ಒಂದು ಗೋಲ್ಡನ್ ಲೈಫೇ ಅದು. ನಾನು ಅಕಾಡೆಮಿಕ್ ಅಲ್ಲಿ ಸಹ ಹಾಗೆ, ವಿದ್ಯಾರ್ಥಿ ಜೀವನ 1ನೇ ತರಗತಿಯಿಂದ ಹಿಡಿದು ನಾನು ಅಕಾಡೆಮಿಕ್ ಅಲ್ಲಿ ಸಹ ಡಿಸ್ಟಿಂಕ್ಷನ್ ಸ್ಟೂಡೆಂಟ್. ಮತ್ತೆ ನನಗೆ ಕಲಿಸಿದಂತ ಅನೇಕ ಗುರುವರಿಯರು ಈಗ ನಾನು ಕಳೆದುಕೊಂಡಿದ್ದೇನೆ. ಆದ್ರೆ ಇದ್ದವರು ನಾನು ಊರಿಗೆ ಹೋದಾಗ ಭೇಟಿಯಾದರೆ ಅವರು ನೆನೆಸಿಕೊಳ್ತಾರೆ ನನ್ನನ್ನು ಇವತ್ತು ಸಹ. ಅಂತ ಒಂದು ಮಾರ್ಕ್ ಅನ್ನು ನಾನು ಅಲ್ಲಿ ಬಿಟ್ಟು ಬಂದಿದ್ದೇನೆ, ಹೆಜ್ಜೆ ಗುರುತನ್ನು. ಗುಡ್ ಸ್ಟೂಡೆಂಟ್. ಅಕಾಡೆಮಿಕ್ ಅಲ್ಲಿ ಮಾತ್ರ ಅಲ್ಲ, ನನಗೆ ಪಠ್ಯೇತರ ಚಟುವಟಿಕೆಯಲ್ಲಿ ಸಹ ಬಹಳ ಆಸಕ್ತಿ. ಕ್ರೀಡೆಯಲ್ಲಿ ಇರ್ಬೋದು, ಅಥ್ಲೆಟಿಕ್ ಅಲ್ಲಿ ಇಲ್ಲ, ಗುಂಪು ಕ್ರೀಡೆಗಳಲ್ಲಿ ನಾನು ಆಗಲೇ, ಅದು ಜಿಲ್ಲಾ ಮಟ್ಟವೇ ನಮ್ಗೆ ಆಗ ಕೊನೆ. ಈಗಿನ ಹಾಗೆ ರಾಜ್ಯ ಮಟ್ಟ ಎಲ್ಲ ಇರ್ಲಿಲ್ಲ ನಾವು ಕಲಿಯುವಾಗ. ಮತ್ತೆ ಯೂನಿವರ್ಸಿಟಿ ಲೆವೆಲ್ ಅಲ್ಲಿ ಆಡಿದ್ದು. ನನ್ನ ಗುಂಪು ಕ್ರೀಡೆಗಳಲ್ಲಿ ಒಂದು ಟೆನ್ನಿಕಾಯ್ಟ್, ಈಗಿನ ಮಕ್ಕಳಿಗೆ ಗೊತ್ತಿರ್ಲಿಕ್ಕಿಲ್ಲ, ನಾವು ರಿಂಗ್ ಅಂತ ಹೇಳ್ತೇವೆ. ಅದರಲ್ಲಿ ನಾನು ಡಿಸ್ಟ್ರಿಕ್ಟಿಗೆಲ್ಲ ಹೋದ ಒಂದು ವಿದ್ಯಾರ್ಥಿ ದೆಸೆಯಲ್ಲಿ.
ಆದ್ರೆ 95 ಅಲ್ಲಿ ಮತ್ತೆ ಥ್ರೋಬಾಲ್ ಅಲ್ಲಿ ಮತ್ತೆ ರಿಲೇ, ಇದು ನನ್ನ ಆಟದ ವಿಷಯ. ಮತ್ತೆ ಎಲ್ಲದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೆ, ಏನು ಪ್ರೈಸ್ ಸಿಕ್ಕಿರ್ಲಿಲ್ಲ. ಮತ್ತೆ ಭಾಷಣ ಮತ್ತೆ ಚಿತ್ರಕಲೆಯಲ್ಲಿ ಹಿಂದೆ ನಾನು ಭಾಷಣ, ಸಂಗೀತ. ಈಗ ನನ್ನ ವಾಯ್ಸ್ ಒಡೆದಿದೆ. 24 ವರ್ಷಗಳ ವೃತ್ತಿ ಜೀವನದಲ್ಲಿ ನಾನು ಮಕ್ಕಳಿಗೆ ಬೋಧಿಸುವ ವಿಷಯವೇ ಸಮಾಜ ವಿಜ್ಞಾನ ಮತ್ತೆ ಇಂಗ್ಲಿಷ್ ಶಿಕ್ಷಕಿ ನಾನು. ಹಾಗೆ ಸಮಾಜ ವಿಜ್ಞಾನ ನಿಮ್ಗೆ ಗೊತ್ತಿರಬಹುದು, ಅದರಲ್ಲಿ ಪೋರ್ಷನ್ಸ್ ಸಿಲೆಬಸ್ ತುಂಬಾ. ಅದನ್ನು ಮಕ್ಕಳಿಗೆ ಒಂದು ಮನಮುಟ್ಟುವಾಗಿ ಮಾಡ್ಬೇಕಿದ್ರೆ ಖಾಲಿ ಸಿಲೆಬಸ್ ಅಲ್ಲಿ ಇದ್ದದ್ದು ಹೇಳಿದ್ರೆ ಯಾವ ಮಕ್ಕಳಿಗೆ ಸಹ, ನೀವು ಸಹ ವಿದ್ಯಾರ್ಥಿ ದಿಸೆಯಲ್ಲಿ ಮುಂದುವರಿದವರಲ್ವಾ, ಅದು ಕೆಲವು ಹಿಸ್ಟ್ರಿ ಲೆಸನ್ಸ್ ಖುಷಿ ಆಗ್ತದೆ ಮಕ್ಕಳಿಗೆ. ಆದ್ರೆ ಉಳಿದದ್ದು ಮಾಡ್ಬೇಕಿದ್ರೆ ನಾವು ಸ್ವಲ್ಪ ಅದಕ್ಕೆ ಉಪಕಥೆ, ಅವರಿಗೆ ಹಾಡಿನ ಮೂಲಕವ ಸ್ಟೋರೀಸ್ ಹೇಳಿ ಉಳಿದದನ್ನು ಹೇಳಿ ಅವರಿಗೆ ಇಂಟ್ರೆಸ್ಟ್ ಬರಿಸಿದಾಗ. ಅದನ್ನ ಕೇಳುವಂತಿದ್ದೆ, ವಿದ್ಯಾರ್ಥಿಗಳಿಗೆ ಎಷ್ಟು ಚಾಲೆಂಜ್ ಅಂತ ಒಂದು ಕಲಿಸುವುದು. ಚಾಲೆಂಜ್ ಈಗಿನ ವಿದ್ಯಾರ್ಥಿಗಳಿಗೆ ಕಲಿಸುವುದು ಸಹ ಚಾಲೆಂಜೇ. ಮತ್ತೆ ಹಿಂದಿನ ವಿದ್ಯಾರ್ಥಿಗಳು ಅಂದ್ರೆ ನನ್ನ ಈಗ ಶಿಕ್ಷಕ ವೃತ್ತಿಯಲ್ಲಿ ಹೇಳುವುದಾದ್ರೆ, ನಾನು ವಿದ್ಯಾರ್ಥಿ ದೆಸೆಯಲ್ಲಿ ಇದ್ದಾಗ ಸಾಧಾರಣ 28-30 ವರ್ಷಗಳ ಹಿಂದೆ ಹೇಳುವುದಾದ್ರೆ, ಅಂದಿನದಕ್ಕೂ ಇಂದಿನದಕ್ಕೂ ಅಜಗಜಾಂತರ ವ್ಯತ್ಯಾಸವಿದೆ. ಮತ್ತೆ ನಾನು ಶಿಕ್ಷಕಿಯಾಗಿ ಸೇರಿದ ವರ್ಷ, ನಾನು ಪರಿಪೂರ್ಣ ಶಿಕ್ಷಕಿಯಾಗಿ ನಾನು ನನ್ನ ಸೇವೆಯನ್ನು ಆರಂಭಿಸಿದ್ದು SVS ವಿದ್ಯಾಗಿರಿ ಬಂಟ್ವಾಳ, ಇಲ್ಲಿ ಗೊತ್ತಿರಬಹುದು. ಅಲ್ಲಿ ನಾನು ಹೈಸ್ಕೂಲ್ ಶಿಕ್ಷಕಿಯಾಗಿ ಸೇರ್ಲಿಲ್ಲ. ಅಲ್ಲಿ ನಾನು ನನ್ನ ಕೆರಿಯರ್ ಅನ್ನು, ನನ್ನ ವೃತ್ತಿ ಜೀವನವನ್ನು ನಾನು ಆರಂಭಿಸಿದ್ದೆ 3ನೇ ಕ್ಲಾಸಿನ ಫುಲ್ ಟೈಮ್ ಶಿಕ್ಷಕಿಯಾಗಿ. ಯಾಕೆ ಅಂತ ಹೇಳಿದ್ರೆ ನಾನು ಆಗ MA ಮುಗಿಸಿ ಬಂದದಷ್ಟೇ, B.Ed ಆಗಿರ್ಲಿಲ್ಲ ನಂದು. ಅದೇ ನಾನು ಹೇಳಿದಲ್ಲ, 95 ಅಲ್ಲಿ ನಂದು B.Ed ಆಗಿ ಹೊರಗೆ ಬರ್ಬೇಕಿದ್ರೆ ರೂಲ್ಸ್ ಚೇಂಜ್ ಆಯ್ತು ಸರ್ಕಾರದ್ದು. ಆಗ ನಮ್ಗೆ ಡೈರೆಕ್ಟ್ ಹೋಗ್ಲಿಕ್ಕೆ ಇರ್ತಿತ್ತು. ಅದ್ರ ಮೊದಲು 94ನ ತನಕ ಡಿಗ್ರಿ ಮುಗಿಸಿದವರಿಗೆ ಯಾರಿಗೆ ಬೇಕಾದ್ರೂ ಒಳ್ಳೆ ಡಿಸ್ಟಿಂಕ್ಷನ್ ಎಲ್ಲ ಪಾಸ್ ಆದವ್ರು, ನಾನು ಡಿಸ್ಟಿಂಕ್ಷನ್ ಪಾಸ್ ಆ ವರ್ಷ. ಅದರ ಮೊದಲಿನ ಬ್ಯಾಚಿನವರು ಹೇಳ್ತಿದ್ರು, ನಿಮ್ಗೆ ಡಿಸ್ಟಿಂಕ್ಷನ್ ಪಾಸ್ ಆದ್ರೆ ಡೈರೆಕ್ಟ್ ಎಂಟ್ರಿ ಎಲ್ಲಿ ಗವರ್ಮೆಂಟ್ ಕಾಲೇಜಲ್ಲಿ, B.Ed ಕಾಲೇಜ್ ಆಗ ಒಂದೇ ಇದ್ದದ್ದು ಆಗ. ಮತ್ತೆ ಸೈಂಟ್ ಆನ್ಸ್ ಅಲ್ಲಿ ಇತ್ತು, ಎರಡೇ ಮಂಗಳೂರಲ್ಲಿ ಇದ್ದದ್ದು. ಹಾಗೆ ಡೈರೆಕ್ಟ್ ಎಂಟ್ರಿ ಆಗ್ತಿತ್ತು. ಹಾಗೆ ನಂಗೆ ಬಹಳ ಆಸೆ ಇತ್ತು. ನನ್ನ ಶಿಕ್ಷಕರು ಹೇಳ್ತಿದ್ರು, ಶೈಲಜಾ ನೀನೊಂದು ಕೆರಿಯರ್ ಬಿಲ್ಡಪ್ ಮಾಡ್ತಿ, ಮತ್ತೆ ನಮ್ಗೆ ಹೀಗೆಲ್ಲ ಕೇಳ್ತಾರಲ್ಲ ನಿಮ್ಮ ಮುಂದಿನ, ಈಗ ನಾವು ಸಹ ಮಕ್ಕಳಲ್ಲಿ ಕೇಳ್ತೇವೆ ವಾಟ್ ಈಸ್ ಯುವರ್ ಫ್ಯೂಚರ್ ಗೋಲ್ ಅಂತ ಹೇಳಿ. ಮಕ್ಕಳು ಹೇಳ್ತಾರೆ ಡಾಕ್ಟರ್, ಇಂಜಿನಿಯರ್, ಟೀಚರ್ ಬಹಳ ರ್ಯಾರ್ ಈಗ ಸಿಗುದು ನಮ್ಗೆ. ನಮ್ಮ ಇದ್ರಲ್ಲಿ ನಮ್ಮ ಕಾಲದಲ್ಲಿ ಎಲ್ಲರೂ ಟೀಚರ್ 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 ಅಂತ ಹೇಳುದು. ನಮ್ಗೆ ಟೀಚರ್ಸೇ ಆಗ ಮಾಡೆಲ್ಸ್. ಆಗ ಟಿವಿ ಇಲ್ಲ, ಯಾವುದೇ ಮಾಸ್ ಮೀಡಿಯಾಗಳೆಲ್ಲ ಇಲ್ಲ. ಆಗ ನಮ್ಗೆ ಪೇಪರ್ಸ್ ಅದೇ ಅಲ್ಲ, ಟಿವಿ ಬಹಳ ಅಪರೂಪ ಇದ್ದದ್ದು. ಹಾಗೆ ನನ್ನ ಕನಸು ನನಸಾಗಿ ಉಳಿಯಿತು. ಆಗ B.Ed ಕಲೀಲಿಕ್ಕೆ ಆಗ್ಲಿಲ್ಲ. ಆ ವರ್ಷ ಚೇಂಜ್ ಆಯ್ತು ಎಲ್ಲ ರೂಲ್ಸ್. CET ಮೂಲಕ ಮೈಸೂರಲ್ಲಿ ಬರೀಲಿಕ್ಕೆ ಅಂತ ಆಯ್ತು. ಮತ್ತೆ ಪುನಃ ನಾವು 6 ತಿಂಗಳು ವೇಟ್ ಮಾಡಿದೆವು. ವೇಟ್ ಮಾಡುವಾಗ ನನ್ನ ಅಣ್ಣ ರವಿಶಂಕರ್ ಅಂತ ಹೇಳಿ ಅವರು ಹೇಳಿದ್ರು, ನಿನಗೆ ಇಷ್ಟು ಒಳ್ಳೆ ಡಿಸ್ಟಿಂಕ್ಷನ್ ಮಾರ್ಕ್ ಉಂಟು, ನೀನು MA ಮಾಡು ಕೊಣಾಜೆಯಲ್ಲಿ ಅಂತ, ಮ್ಯಾಂಗ್ಳೂರ್ ಯೂನಿವರ್ಸಿಟಿಯಲ್ಲಿ. ಹಾಗೆ ಮತ್ತೆ ನನಗೆ ಆಯ್ತು, ಇದನ್ನು ವೇಟ್ ಮಾಡೋ ಬದಲು ಅಲ್ಲಿ MAಗೆ ಕಾಲ್ ಫಾರ್ ಮಾಡಿದ್ರಲ್ಲ, ಹಾಗೆ ನಾನು ಇದಕ್ಕೂ ಅಪ್ಲೈ ಮಾಡಿದೆ. ಬಟ್ ಇದು ಬರ್ಲೇ ಇಲ್ಲ, ಏನು ಪೆಂಡಿಂಗ್ ಆಯ್ತು ಏನಂತ ಗೊತ್ತಾಗ್ಲಿಲ್ಲ ನನಗೆ. ನಾನು MAಗೆ ಜಾಯ್ನ್ ಆದೆ ಇಲ್ಲಿ ಕೊಣಾಜೆ ಮಂಗಳ ಗಂಗೋತ್ರಿ ಮ್ಯಾಂಗ್ಳೂರ್ ಯೂನಿವರ್ಸಿಟಿಯಲ್ಲಿ. ಹಿಸ್ಟ್ರಿ ನಂದು ಆಪ್ಷನಲ್ ಸಬ್ಜೆಕ್ಟ್ ಆಗಿ ನಾನು ತಗೊಂಡು MA ಮುಗಿಸಿದೆ. MA ಮುಗಿಸಿ 97 ಅಲ್ಲಿ ರಿಸಲ್ಟ್ ಬರುವ ಮೊದಲೇ ನಾನು SVS ವಿದ್ಯಾಗಿರಿಯಲ್ಲಿ ಶಿಕ್ಷಕಿಯಾಗಿ ಸೇರಿದೆ. 3ನೇ ತರಗತಿಯ ಇಂಗ್ಲಿಷ್. ಆಗ ನನಗೆ ಇಂಗ್ಲಿಷ್ ಎಲ್ಲ ಫ್ಲೂಯೆನ್ಸಿ ಅಷ್ಟು ಇರ್ಲಿಲ್ಲ. ಜಸ್ಟ್ ನಂದ PG ಮುಗಿಸಿದ್ದು. ಮತ್ತೆ ನಾನು ರೂರಲ್ ಹಳ್ಳಿ, ಈಗ ನಮ್ಮ ಸಾಲೆತೂರಿನ ದೊಡ್ಡ ನಮ್ಮದು ಸಿಟಿ ಅಲ್ಲ, ಈಗ ಮಡಂತೇರು ತುಂಬಾ ಡೆವಲಪ್ ಆಗಿದೆ. ನಾವು ಸಣ್ಣ ಇರುವಾಗ ಸಾಧಾರಣ ಬಹಳ ಹಳ್ಳಿ ಶಾಲೆಯಲ್ಲಿ ಕಲಿತವಳು ನಾನು. ಹಾಗೆ ನನ್ನ ಶಿಕ್ಷಕರಿಗೆ ಸಹ ಬಹಳ ಒಂದು ಪ್ರಶಸ್ತಿ ಸಿಕ್ಕಿದ್ದು. ಖಂಡಿತ. ಮೊನ್ನೆ ರಿಯೂನಿಯನ್ ಇತ್ತು, ಹೋಗಿದ್ದೆ ಆಗ ಡಿಗ್ರಿದ್ದು. ಆಗ ಅಲ್ಲಿ ಸಹ ಹೇಳಿದ್ರು, ನೀನು ಅದೇ ನಿನ್ನ ಒಂದು ಚಾರ್ಮ್ನೆಸ್ ಈಗ ಶೀತಾಗಿ ಸ್ವರ ಸ್ವಲ್ಪ ಹೋಗಿದೆ, ಆಕ್ಟಿವ್ ನಿನ್ನದು ಆ ಒಂದು ಮಾರ್ಕ್ ಬಿಟ್ಟು ಹೋಗಿದೆಯಲ್ಲ ಶೈಲಜಾ, ನೀನು ಫುಟ್ ಸ್ಟೆಪ್ಸ್ ಅದು ಹಾಗೇ ಉಂಟು ಈಗ ಸಹ, ನೀನು ಹಾಗೇ ಇದ್ದಿ ಅಂತ ಹೇಳಿದ್ರು ನಂಗೆ ಕಲಿಸಿದ ಗುರುವರಿಯರು. ನೀವಿಷ್ಟೆಲ್ಲ ಹೇಳಿದ್ರಿ, ನಾನ್ ಕೇಳ್ಪಟ್ಟ ಹಾಗೆ ನೀವೊಬ್ರು ಅದ್ಭುತ ನಿರೂಪಕಿ. ಹೌದಾ? ಅದ್ಭುತ ಏನಲ್ಲ, ಅದೊಂದು ನನ್ನ ಹಾಬಿ. ಮತ್ತೆ ಅನೇಕ ಕಡೆಗೆ ಹೋಗಿ ನಾನು ನಿರೂಪಣೆ ಮಾಡಿದ್ದೇನೆ. ಅದ್ ಹೇಗೆ ಆಸಕ್ತಿ ಬಂತು ಅಂತ ನಿರೂಪಣೆ? ಅದು ಸಣ್ಣದಿಂದಲೇ ನನಗೆ ಒಂದು ನಮ್ಗೆ ನನ್ನ ಒಬ್ರು ಸರ್ ಇದ್ರು, ಮಧುಕರ ಮಲ್ಯ ಅಂತ ಹೇಳಿ, ಈಗ ರಿಟೈರ್ಡ್. ಅವರು ಕನ್ನಡ ಮತ್ತೆ ಹಿಂದಿ 2 ಕಲಿಸ್ತಿದ್ದಾರೆ ನಮಗೆ PUC ಅಲ್ಲಿ, ಹೈಸ್ಕೂಲ್ ಅಲ್ಲಿ. ಅವರು ಫಸ್ಟಿಗೆ ನನ್ನ ನಿರೂಪಣೆಯನ್ನು ಗುರುತಿಸಿದ್ದೆ ಅವರು.
ನನ್ನ ಸರ್. ಮತ್ತೆ ನಾನು ಅದನ್ನು ಬೆಳೆಸಿಕೊಂಡೆ. ಮತ್ತೆ ನನ್ನ ತಂದೆಯವರು ಕೂಡ ಹೀಗೆ ಪಬ್ಲಿಕ್ ಸ್ಪೀಕ್ ಎಲ್ಲ ಮಾಡ್ತಿದ್ರು. ಈಗ ಅವರು ಏಜ್ಡ್ ಇದ್ದಾರೆ, 83-84 ಅವರಿಗೆ ಈಗ. ಹಾಗೆ ಅದು ಹೆರಿಡಿಟರಿ ಆಗಿ ಸಹ ಬಂದಿದ್ದಿರ್ಬೋದು ಅಂತ. ಅವರು ಸಭಾ ಮತ್ತೆ ಹೀಗೆ ನಮ್ಮ ಮದುವೆಗೆ ರಿಸೆಪ್ಷನ್ಗೆಲ್ಲ ಸ್ವಲ್ಪ ಸ್ವಲ್ಪ ಹೇಳ್ತಿದ್ರು. ನಿಮ್ಮ 24 ವರ್ಷದ ಶಿಕ್ಷಣ ಜೀವನ ಅಂದ್ರೆ ಶಿಕ್ಷಕಿಯಾಗಿ ಜೀವನವನ್ನ ಪ್ರಾರಂಭಿಸಿದ್ರಲ್ಲ, ಅದಕ್ಕೆ ಸ್ಫೂರ್ತಿ ಯಾರು ಅಂತ, ಪ್ರೇರಣೆ ಯಾರು ಅಂತ, ಎಲ್ಲಿಂದ ನೀವು ಪ್ರೇರಣೆಯನ್ನ ಪಡೆದುಕೊಂಡು? ಪ್ರೇರಣೆ ನನ್ನ ಶಿಕ್ಷಕರೇ ನನ್ನ ಪ್ರೇರಣೆ. ಅದ್ರಲ್ಲಿ ಒಬ್ರನ್ನ ಈಗ ನೆನಪಿಸಿಕೊಳ್ಳುವುದಾದ್ರೆ? ನನ್ನ ಮಧುಕರ ಮಲ್ಯ ಸರ್. ಅವರನ್ನೇ ಮತ್ತೆ ಈಗ ಇಲ್ಲ ಅವರು ನನ್ನ ಜೊತೆ, ಚಾರ್ಲ್ಸ್ ಸೇರಾ ಎನ್ನುವರು. ಅವರು ನನ್ನ ಇಂಗ್ಲಿಷ್ ಶಿಕ್ಷಕರು. ಆಗ ನನಗೆ ಬಹಳ ಆಸೆ ಇತ್ತು, ನಾನು ಇವರಾಗಿ ಒಂದು ಇಂಗ್ಲಿಷ್ ಶಿಕ್ಷಕಿ ಆಗ್ಬೇಕಂತೇಳಿ. ಗುರುವರಿಯರೇ ನನಗೆ ಪ್ರೇರಣೆ. ನಿಮ್ಮ ಬಾಲ್ಯ ಶಿಕ್ಷಣದ ಬಗ್ಗೆ ಹೋಗುದಾದ್ರೆ, ಬಾಲ್ಯ ಶಿಕ್ಷಣ ಇಲ್ಲ ಇತ್ತು ಆಗ್ಲೇ ಹೇಳಿದ್ರೆ, ನಿಮ್ಮ ತಂದೆ ತಾಯಿಯ ಬಗ್ಗೆ ಹೇಳುದಾದ್ರೆ? ನನ್ನ ತಂದೆ ಶ್ರೀಯುತ ಮುಡಾಯೂರು ಸಂಜೀವ ಶೆಟ್ರು. ಅವರು ವೃತ್ತಿಯಲ್ಲಿ ಕೃಷಿ, ನಮಗೆ ಕೃಷಿ ಪ್ರಧಾನ ಕುಟುಂಬ ನಮ್ಮದು. ಮತ್ತೆ ಅವರು ಊರಿನಲ್ಲೆಲ್ಲ ಒಂದು ಒಳ್ಳೆಯ ವ್ಯಕ್ತಿ. ಹಾಗೆ ತಾಯಿ ಗೃಹಿಣಿ, ಬಹಳ ರಾಜೀವಿ ಎಸ್ ಶೆಟ್ಟಿ ಅಂತ, ಕುಳಾಲ್ ಹೊಸಮನೆ, ಇಲ್ಲೇ ನನ್ನ ಅಜ್ಜಿ ಮನೆ ಹತ್ರ, ಸಾಲೆತ್ರ ಹತ್ರ. ನನ್ನ ಅಪ್ಪ ಬೆಳ್ತಂಗಡಿ ಮುಡಾಯೂರು ತಾಲೂಕಿನವರು, ಬೆಳ್ತಂಗಡಿ ತಾಲೂಕು ಮುಡಾಯೂರಿನವರು. ಮತ್ತೆ ಅವರು ಗ್ರಾಮೀಣ ಪ್ರದೇಶದಲ್ಲೆಲ್ಲ ಒಳ್ಳೆಯದು. ನಾವು 5 ಮಂದಿ ಮಕ್ಕಳು, ನಾನು ಕೊನೆಯವಳು. ಎಲ್ಲರೂ ಕೂಡ ಶಿಕ್ಷಣ ವೃತ್ತಿಯಲ್ಲಿ ಇಲ್ಲ, ಯಾರು ಇಲ್ಲ, ನಮ್ಮ ಫ್ಯಾಮಿಲಿಯಲ್ಲೇ ಇಲ್ಲ, ನಾನೇ ಫಸ್ಟ್. ಸ್ಪೆಷಲ್ ಆಗಾದ್ರೆ ನೀವು? ಸ್ಪೆಷಲ್. ನಮ್ಮ ಫ್ಯಾಮಿಲಿಯಲ್ಲಿ ಶಿಕ್ಷಕ ವೃತ್ತಿಯ ಈಗ ನೆಕ್ಸ್ಟ್ ಜನರೇಷನ್ ಅವಳೊಬ್ಳು MA B.Ed ಮಾಡ್ತಾ ಇದ್ದಾಳೆ. ಈಗ ಅವಳು MA ಟೀಚರ್ ಆಗಿದ್ದಾಳೆ. ನನ್ನ ಫಸ್ಟ್ ನನ್ನ ಅತ್ತಿಗೆಯ ಅಂದ್ರೆ ತಂದೆಯ ಫ್ಯಾಮಿಲಿಯಲ್ಲಿ ನನ್ನ ತಂದೆಯ ಅಕ್ಕನ ಮೊಮ್ಮಗಳು ನನಗೆ ಸೊಸೆ ಆಗ್ತಾಳೆ. ಅವಳಿಗೆ ನಾನು ಮಾಡೆಲ್. ಅವಳು ಯಾವಾಗ್ಲೂ ಹೇಳಿಕೊಂಡು ಶಿಲ್ಪ ಅಂತ ಹೇಳಿ, ಈಗ ಪುಂಜಲ್ಕಟ್ಟೆಯಲ್ಲಿ ಲೆಕ್ಚರರ್ ಆಗಿದ್ದಾಳೆ. ಮತ್ತೆ ಯಾರು ಇಲ್ಲ, ನನ್ನ ಅಪ್ಪನ ಫ್ಯಾಮಿಲಿಯಲ್ಲೂ ಇಲ್ಲ, ಅಮ್ಮನ ಫ್ಯಾಮಿಲಿಯಲ್ಲೂ ಇಲ್ಲ, ಮತ್ತೆ ಇಲ್ಲಿ ಹಸ್ಬೆಂಡ್ ಫ್ಯಾಮಿಲಿಯಲ್ಲೂ ಯಾರು ಶಿಕ್ಷಕರಾಗಿ ಇಲ್ಲ, ಬೇರೆ ಬೇರೆ ಪ್ರೊಫೆಷನಲ್ಸ್ ಆಗಿ ಇದ್ದಾರೆ. ನಿಮಗೆ ಗೊತ್ತಿರಬಹುದು. ನೀವೀಗ ಶಿಕ್ಷಕಿ ಆಗ್ಬೇಕು ಅಂತ ಹೇಳುವಾಗ ಸಪೋರ್ಟ್ ಹೇಗಿತ್ತು ಅಂತ ಮನೆಯಲ್ಲಿ? ಅಪ್ಪ ಅಮ್ಮಂದಿರ್ಬೋದು? ನನಗೆ ಅಮ್ಮ ಸಹ ಸಪೋರ್ಟ್ ಮಾಡಿದ್ದಾರೆ, ಅಪ್ಪ ಸಹ ಸಪೋರ್ಟ್ ಮಾಡಿದ್ದಾರೆ. ಅಂದ್ರೆ ನಾನದೇ 1997 ಅಲ್ಲಿ ಹೊರಗೆ ಬಂದೆ MA ಮುಗಿಸಿ. ಆಗ ನಮ್ಮದು ಬಂಟ ಸಮುದಾಯ ಅಲ್ಲ, ನಮ್ಮ ಫ್ಯಾಮಿಲಿಯಲ್ಲಿ ಯಾರು ಹೋಗ್ಲಿಲ್ಲ ಕೆಲಸಕ್ಕೆ ಹೋಗುದಂತ ಹೇಳಿದ್ರೆ, ಆಗಿನ ಕಾಲದಲ್ಲಿ ಹುಡುಗಿಯರು ಕೆಲಸಕ್ಕೆ ಹೋಗುದಂತ ಹೇಳಿದ್ರೆ ಸ್ವಲ್ಪ ಹೌದು ಕಷ್ಟ. ಮತ್ತೆ ಇದು ಸಮಾಜ ಸಹ ಸ್ವಲ್ಪ ಒಪ್ತಿರ್ಲಿಲ್ಲ. ಮತ್ತೆ ನನ್ನ ಅಕ್ಕನವರಿಗೆಲ್ಲ ಸೆಕೆಂಡ್ PUC ಆದ ತಕ್ಷಣ ಮ್ಯಾರೇಜ್ ಆಗಿದೆ, ನನಗೆ ಆಗ್ಲಿಲ್ಲ. ನಾನು ಬೇಡ, ನನಗೆ ಕಲಿಬೇಕು, ನನಗೆ ಟೀಚರ್ ಆಗ್ಬೇಕು ಅಂತೇಳಿ ಹೇಳ್ತಾ ಇದ್ದೆ. ಅದಕ್ಕೆ ನನಗೆ ಯಾರು ಒತ್ತಾಯ ಮಾಡ್ಲಿಲ್ಲ. ಅಪ್ಪ ಸಹ ಅಮ್ಮ ಸಹ ತುಂಬಾ ನನಗೆ ಎನ್ಕರೇಜ್ಮೆಂಟೇ ಕೊಟ್ರು. ಹಾಗೆ ನನಗೆ ನಾನು ಮತ್ತೆ MA ಮಾಡಿದ್ದು ಕೊಣಾಜೆಲ್, ನನ್ನ ಸೋದರ ಮಾವನ ಮನೆ ಫಜೀರ್ ಅಂತ ಹೇಳಿ, ಅಲ್ಲಿ ನಿಂತು 2 ವರ್ಷ ಪೂರೈಸಿ. ಇಲ್ಲ, ನನ್ನ ಎಜುಕೇಶನ್ ಕಂಪ್ಲೀಟ್ ಮತ್ತೆ ಹೋಯ್ತು. ಮತ್ತೆ B.Ed ನಾನು ಮತ್ತೆ ಮಾಡಿದ್ದು. ಮತ್ತೆ ಹೇಳಿದ್ರೆ ಅದು ಕನಸಾಗಿತ್ತು. ಅದನ್ನು ನನ್ನ ಕನಸನ್ನು ಪೂರೈಸಿದವರು ನನ್ನ ಯಜಮಾನರು. ಮದ್ವೆ ಆದ್ಮೇಲೆ ನೀವು? ಅವ್ರ ಹೆಸರು ಬಾಲಕೃಷ್ಣ ರೈ ಪಡೆಗುಂಜ. ಒಬ್ಬಳೆ ಮಗಳು ನನಗೆ. ಮತ್ತೆ ಶಾಲೆಯಲ್ಲಿ 510 ಮಂದಿ ಮಕ್ಕಳು ಇದ್ದಾರೆ. ಶಿಕ್ಷಕರಿಗೆ ಅವರು ಸೇವೆಯನ್ನ ಮಾಡುವ ಶಾಲೆಯಲ್ಲಿರುವ ಮಕ್ಕಳು ಎಲ್ಲ ಅವರು ಹೌದು, ಸ್ವಂತ ಮಕ್ಕಳೇ. ಅಷ್ಟೇ ಪ್ರೀತಿ ವಿಶ್ವಾಸದಿಂದ. ಹೌದು, ಹಾಗೆ 511 ಮಕ್ಕಳು ಇದ್ದಾರೆ. ಈಗ ಪ್ರೆಸೆಂಟ್ ಯಾವ ಶಾಲೆಯಲ್ಲಿ ಇದ್ದೀರಿ? ನಾನು ಈಗ SLNP ಪಾಣೆಮಂಗಳೂರು ಅಂದ್ರೆ ಆ ಶಾಲೆಯಲ್ಲಿ ಇದ್ದೇನೆ. ಅದು ನೀವು ಕೇಳಿರಿ, ಸೆಂಚುರಿ ಬಿಲ್ಡರ್ಸ್ ಅಂತೇಳಿ, ದಯಾನಂದ್ ಪೈ ಬ್ಯಾಂಗ್ಳೂರಲ್ಲಿ ಇದ್ದಾರಲ್ಲ, ಅವರು ಅವರ ತಂದೆ ತಾಯಿ ಹೆಸರಲ್ಲಿ ಮಾಡಿದಂತ ಶಾಲೆ ಶಾರದಾ ಹೈಸ್ಕೂಲ್, ಅವರ ಟ್ರಸ್ಟಿನ ಶಾಲೆ ನಮ್ದು. ನಮ್ಮ ಶಾಲೆ ಮಣಿಪಾಲ ಎಜುಕೇಶನ್ ಅಕಾಡೆಮಿಗೆ ಅಫಿಲಿಯೇಟೆಡ್ ಆಗಿ ಉಂಟು. ಅವರು ಇದ್ದಾರೆ ಮ್ಯಾನೇಜ್ಮೆಂಟ್ ಅಲ್ಲೆಲ್ಲ, ಮಣಿಪಾಲದವರು. ಹಾಗೆ ನಮ್ಗೆ ಟ್ರಾನ್ಸ್ಫರ್ ತಗೊಳ್ಬೇಕಿದ್ರೆ ಮಣಿಪಾಲ ಮತ್ತೆ ಉಡುಪಿ ಎರಡೇ, ಮತ್ತೆ ಪಾಣೆಮಂಗಳೂರು. ಹಾಗೆ. ನಿಮ್ಮ ಮೊದಲ ಶಿಕ್ಷಕಿ ವೃತ್ತಿ ಎಲ್ಲಿಂದ ಸ್ಟಾರ್ಟ್ ಆಯಿತು? ನನ್ನ ಮೊದಲ ಶಿಕ್ಷಕಿ ವೃತ್ತಿ ಅಂದ್ರೆ ನನ್ನ ಸೀಕ್ರೆಡ್ ಹಾರ್ಟ್ ಕಾಲೇಜ್ ಅಲ್ಲಿ 1 ತಿಂಗಳು ನಾನು ಹೀಗೆ ಆನರರಿ ಆಗಿ ಹೋಗಿದ್ದೆ. ಮತ್ತೆ ನಾನು ಇಲ್ಲಿಯೇ ಜಾಯಿನ್ ಆದದ್ದು, SVS ವಿದ್ಯಾಗಿರಿ ಬಂಟ್ವಾಳ. ಎಷ್ಟು ವರ್ಷ ಇತ್ತು ಈಗ? ಅಲ್ಲಿ 5 ವರ್ಷ ಇದ್ದೆ. ನನ್ನ ಮಗಳ ಡೆಲಿವರಿ ಆದ್ಮೇಲೆ
ನಾನು ಬಿಟ್ಟದ್ದು. ನನ್ನ ಮಗು ಹುಟ್ಟಿದ್ಮೇಲೆ, ನನಗೆ ಮಗು ಹುಟ್ಟಿದ್ಮೇಲೆ ಬಿಟ್ಟದ್ದು. ಓಕೆ. ಇಲ್ಲದಿದ್ರೆ ಇಲ್ಲಿಂದಲೇ ಹೋಗ್ತಾ ಇದ್ದೆ ನಾನು. 20 ಕಿಲೋಮೀಟರ್ 22 ಆಗ್ಬಹುದು ಅಂತ ಇಲ್ಲಿಂದ ಓಕೆ. ಡೈಲಿ. ಅಷ್ಟು ದೂರ ಹೋಗ್ತಿದ್ರಿ? ಹಾ, ಈಗ ಸಹ ಡೈಲಿ ಹೋಗಿ ಬರುವುದು ಪಾಣೆಮಂಗಳೂರಿಗೆ ಸಾಲೆತ್ತೂರಿಂದ. ಓಕೆ. ಸಾಧಾರಣ 17-18 ಕಿಲೋಮೀಟರ್ಸ್ ಡೈಲಿ ಟ್ರಾವೆಲ್ ಮಾಡಿ ಬರ್ತೇನೆ ನಾನು. ಎಷ್ಟು ಸಪೋರ್ಟ್ ಇದ್ದಾರೆ ನಿಮ್ಮ ಹಸ್ಬೆಂಡ್ ಅಂತ? ಹಾ, ಹಸ್ಬೆಂಡ್ 100% ಯಾಕಂದ್ರೆ ಮದ್ವೆ ಆದ್ಮೇಲೆ ನೀವು ಬಿ ಎಡ್ ಮಾಡಿದ್ರಿ. ಹೌದೌದು. ಮತ್ತೆ ನಾನು, ನೀವು ಕ್ವಶನ್ ಕೇಳದೆ ಆನ್ಸರ್ ಮಾಡ್ತಾ ಇದ್ದೇನೆ ನಾನು. ಅದೇ ನಂಗೆ ಅದು ಒಳ್ಳೇದಾಯ್ತು, ನನ್ನ ಕೆಲಸ ಸ್ವಲ್ಪ ಕಡಿಮೆ ಆಯ್ತು. ನೀವು ಕೂಡ ನಿರೂಪಣಾ ಕ್ಷೇತ್ರದಲ್ಲಿ ಹೌದು ಇರೋದ್ರಿಂದ ಹೌದು. ಮಾತಾಡಿ. ಇದು ಅಭಾಸ ಆದ್ರೆ ಹೇಳಿ. ಇಲ್ಲ ಇಲ್ಲ, ಖಂಡಿತ. ನನ್ನ ಮಾವನವರು ನನಗೆ ತುಂಬಾ ಸ್ಫೂರ್ತಿ. ಓಕೆ. ನಮ್ಮ ಮದುವೆ ತನಕ ನಮ್ಮ ಅಪ್ಪ ಅಮ್ಮ, ಅದು ಪ್ರತಿಯೊಬ್ಬರಿಗೆ ಸಹ ಅವರ ತಂದೆ ತಾಯಿ ಪ್ರೇರಕ ಶಕ್ತಿ ಇರ್ತಾರೆ, ಪ್ರತಿಯೊಂದರಲ್ಲಿ ಸಹ ಪ್ರೋತ್ಸಾಹಿಸ್ತಾರೆ. ಆದ್ರೆ ಮದುವೆ ಆದ ನಂತರ ನಾನು ಬಂದದ್ದು ಒಂದು ಕೂಡು ಕುಟುಂಬಕ್ಕೆ. ಪಡೆಕುಂಜ ಈಗ ಇಲ್ಲ, ನಮ್ಮನ್ನು ಬಿಟ್ಟು ಹೋಗಿದ್ದಾರೆ. ವಿಠಲ್ ರೈ ಅವರು, ಶ್ರೀಯುತ ವಿಠಲ್ ರೈ ಅವರು ಸಹ ಹಾಗೆ ಇಲ್ಲಿ ಒಂದು ಪ್ರಚಲಿತ ವ್ಯಕ್ತಿಯವರು, ಎಲ್ಲರಿಗೂ ಅವರ ಪರಿಚಯ ಇತ್ತು. ಹಾಗೆ ಅವರ ಕೊನೆಯ ಮಗನನ್ನು ನಾನು ಮದುವೆಯಾಗಿ ಈ ಮನೆಗೆ ಬಂದೆ. ನಾವಲ್ಲಿ ಕೆಳಗೆ ಇದ್ದೇವೆ ಎಲ್ಲರೂ. ಈಗ ಹಾಗೆ ನಾನು ಮನೆಗೆ ಬರುವಾಗ ಇಲ್ಲಿ 11 ಮಂದಿ ಇದ್ರು. ನಾವಿದ್ದದ್ದು ಕೇವಲ 7 ಮಂದಿ ನಮ್ಮ ಮನೆಯಲ್ಲಿ, 5 ಮಂದಿ ಮಕ್ಕಳು. ನಮ್ಮದು ನ್ಯೂಕ್ಲಿಯರ್ ಫ್ಯಾಮಿಲಿ, ವಿಭಕ್ತ ಕುಟುಂಬ. ಇದು ಅವಿಭಕ್ತ ಕುಟುಂಬಕ್ಕೆ ಬಂದೆ ನಾನು. ಹಾಗೆ ಬರುವಾಗ ನನಗೆ ಏನು ಕಷ್ಟ ಆಗ್ಲಿಲ್ಲ, ಅಡ್ಜಸ್ಟ್ಮೆಂಟಿಗೆ, ಹೊಂದಾಣಿಕೆಗೆ ಏನು. ಮತ್ತೆ ನನ್ನ ಮಾವನವರು, ನನಗೆ ಆಗ ನಮ್ಮ ಶಾಲೆಯಲ್ಲಿ ಇದು ಸೀಸನ್ ಇದ್ರದ್ದು ದಸರಾದ್ದು ನನ್ನ ಮದುವೆ ಆದದ್ದು ಅಕ್ಟೋಬರ್ ಟೈಮಲ್ಲಿ. ಹಾಗೆ ನನಗೆ ನಮ್ಮ ಶಾಲೆಯಿಂದ ನನಗೆ ಪುನಃ 20 ದಿವಸ ರಜೆ ಕೊಟ್ಟಿದ್ರು. SVS ವಿದ್ಯಾಗಿರಿಯಲ್ಲಿ ಇದ್ದೆ ನಾನು. ನನಗೆ ಅಕ್ಟೋಬರ್ 12, 2000ನೇ ಇಸ್ವಿಯಲ್ಲಿ ಮದುವೆ ಆಯಿತು. ಇವರ ಮಡದಿಯಾಗಿ ನಾನು ಬಂದೆ. ಆಗ ನಮ್ಗೆ ದಸರಾ ವೆಕೇಶನ್ಸ್. ಮತ್ತೆ ಇದು ಹಳ್ಳಿ ಕೂಡ, ನನಗೆ ಇಲ್ಲಿಂದ ಹೋಗ್ಲಿಕ್ಕೆ ದೂರ ಅಲ್ಲ. ಮತ್ತೆ ಅಲ್ಲಿ ನಾನಿರುವಾಗ ನನ್ನ ಅಕ್ಕನ ಮನೆಯಲ್ಲಿ ಇದ್ದು ಹೋಗ್ತಾ ಇದ್ದೆ, ಬಂಟ್ವಾಳದಲ್ಲಿ ಹತ್ರ ಕಾಲೇಜ್ ರೋಡಲ್ಲಿ. ಮತ್ತೆ ಇಲ್ಲಿಂದ ನನಗೆ 2 ಬಸ್ ಎಲ್ಲ ಚೇಂಜ್ ಮಾಡಿ ಎಲ್ಲ ಹೋಗ್ಲಿಕ್ಕೆ ಇತ್ತು. ನನಗೂ ಮದುವೆ ಆದ ಹೊಸತ್ರಲ್ಲಿ ಬೇಡ, ಮನೆಯಲ್ಲೇ ಕೂತ್ಕೊಳ್ಳುವ ಅಂತ ಅನಿಸಿದೆ. ಇಲ್ಲೇ ಕೂತ್ಕೊಳ್ಳುವ ಅಂತೇಳಿ. ಆಗ ನನಗೆ ಪ್ರೇರಣೆ ಕೊಟ್ಟವರೇ ನನ್ನ ಮಾವ. ಅವರಿಗೆ ಬಹಳ ಪ್ರೀತಿ ನಾನಂತ ಹೇಳಿದ್ರೆ, ಕಿರಿಯ ಸೊಸೆ ಅಂತ ಹೇಳಿದ್ರೆ ಅವರಿಗೆ ಅಚ್ಚುಮೆಚ್ಚು. ಅವರು ಯಾವಾಗ್ಲೂ ಹೇಳ್ತಿದ್ರು, ಅವರಿಗೆ ಓದುವ ಮಕ್ಕಳು, ಓದುವವರಿಗೆ ಸಪೋರ್ಟ್ ಮಾಡೋದು, ಎನ್ಕರೇಜ್ಮೆಂಟ್ ಮಾಡೋದು ಅವರದೊಂದು ಇದು ಹವ್ಯಾಸ ಅಂತ ಹೇಳ್ಬೋದು. ಮತ್ತೆ ಅವರಿಗೆ ಬಹಳ ಹೆಮ್ಮೆ, ಎಲ್ಲರಲ್ಲಿ ಹೇಳುದು ಇತ್ತು. ಅವರು ಹೆಚ್ಚು ಓದಿರ್ಲಿಕ್ಕಿಲ್ಲ, ಒಂದು ಪ್ರೈಮರಿ ಶಿಕ್ಷಣ ತೆಗೆದುಕೊಂಡಿರುವವರು ಆ ಕಾಲದಲ್ಲಿ. ಅವರು ಬಂದವರಲ್ಲಿ ಎಲ್ಲ ಹೇಳ್ತಿದ್ರು, ಎನ್ನ ಮರ್ಮಲೆ ಎಮ್ಮೆ ಕಲ್ತದಾಲೆ ಆಲ ಹೈಸ್ಕೂಲ್ಗೂ ಟೀಚರ್ ಬಂಟ್ವಾಳ ಅಂತ. ಅದೊಂದು ಹೇಳುವ ರೀತಿಯಲ್ಲಿ ಅವರಿಗೆ ಖುಷಿ. ಅವರು ನನಗೆ ಹೇಳಿದ್ರು, ಬೇಡ, ಇಲ್ಲಿ ಹೆಂಗಸರು 3-4 ಇದ್ದಾರೆ ಮಗ, ನೀನು ಇಷ್ಟು ಕಲ್ತು ಮನೆಯಲ್ಲಿ ಕೂತ್ಕೊಳ್ಳೇಬಾರ್ದು, ನೀನು ಹೋಗ್ಬೇಕು. ಹಾಗೆ ನನಗೆ ಮೊನ್ನೆ ಅವಾರ್ಡ್ ಬರುವಾಗ ಸಹ ನನಗೆ ಮಾವನದ್ದು ತುಂಬಾ ನೆನಪಾಯ್ತು. ಓಕೆ. ಅದೇ ಮೊನ್ನೆ ಉತ್ತಮ ಶಿಕ್ಷಕಿ ಅನ್ನುವಂತ ಪ್ರಶಸ್ತಿಯನ್ನು ಕೂಡ ನೀವು ಪಡೆದ್ರಿ, ಅದ್ರ ಬಗ್ಗೆ ಎಷ್ಟು ಸಂತಸ ಇದೆ ಅಂತ? ಬಹಳ ಸಂತೋಷ ಆಯ್ತು. ಅಂದ್ರೆ ನಾವು ಪ್ರೈವೇಟ್ ಅಸೋಸಿಯೇಷನ್, ನಮ್ಗೆ ಯಾವುದೇ ಇದಿಲ್ಲ, ಫೆಸಿಲಿಟೀಸ್ ಇಲ್ಲ, ಗೌರ್ಮೆಂಟ್ ಯಾವುದೇ ಫೆಸಿಲಿಟಿ ಇಲ್ಲ. ಆದ್ರೆ ನಾವು ಪ್ರತಿಯೊಂದು ಮಾಡ್ತೇವೆ ಕೆಲಸ ಎಲ್ಲ. ನಾನಂತಲ್ಲ, ಪ್ರೈವೇಟ್ ಸ್ಕೂಲಿನವರು ಪ್ರತಿಯೊಬ್ರು ನಾವು ಗೌರ್ಮೆಂಟಿನವರು ಮಾಡುವ ಎಲ್ಲ ರೂಲ್ಸ್ ಅನ್ನು ಫಾಲೋ ಮಾಡ್ಲೇಬೇಕಾಗ್ತದೆ. ಶಿಕ್ಷಣ ಸಂಸ್ಥೆ ಅಂತ ಹೇಳಿದ್ಮೇಲೆ ನಾವು ಪ್ರತಿಯೊಂದು ಎಲ್ಲ ಫಾಲೋ ಮಾಡಬೇಕು. ಮತ್ತೆ ನಮ್ಮ ಇದು ವೇತನ ವ್ಯವಸ್ಥೆಯನ್ನೆಲ್ಲ ನಾವು ಕಂಪೇರ್ ಮಾಡ್ಲಿಕ್ಕೆ ಹೋದ್ರೆ ನಮ್ಗೆ ಶಿಕ್ಷಕ ವೃತ್ತಿ ಬೇಡ ಅಂತ ಅನಿಸಬಹುದು. ನಾವು ಅದನ್ನೆಲ್ಲ ಇದು ಮಾಡುದಿಲ್ಲ, ಗಣನೆಗೆ ತಗೊಳ್ಳುದಿಲ್ಲ. ಅದು ಶಿಕ್ಷಕ ವೃತ್ತಿಯ ಒಳಗೆ ಹೋದವರಿಗೆ ಅದು ಒಂದು ಜೀವಂತಿಕೆಯ ಒಂದು ವೃತ್ತಿ. ನನಗೆ ಎಷ್ಟು ಹುಷಾರಿಲ್ಲದಿದ್ರೆ ಸಹ ನಾನು ಹೋಗ್ತೇನೆ ಶಾಲೆಗೆ. ಆ ಶಾಲೆಗೆ ಹೋಗಿ ಆ ಮಕ್ಕಳೊಟ್ಟಿಗೆ ಅವರ ಕಾನ್ವರ್ಸೇಷನ್, ಅವರಿಗೆ ಏನಾದ್ರು ಹೇಳುವಾಗ, ಅವರ ಆಕ್ಟಿವಿಟೀಸ್, ಅವರು ಕರೆಯುವಾಗ ಒಂದು ಚೂರು ನಾನು ಕ್ಲಾಸಿಗೆ, ನಾನು ಸ್ವಲ್ಪ ಸ್ಟ್ರಿಕ್ಟ್ ಶಾಲೆಯಲ್ಲಿ, ಅಷ್ಟೇ ಮಕ್ಕಳಿಗೆ ಪ್ರೀತಿ. ಎಲ್ಲಿ ಸ್ಟ್ರಿಕ್ಟ್ನೆಸ್ ಉಂಟಾ ಅಲ್ಲಿ ಡಿಸಿಪ್ಲಿನ್ ತನ್ನಷ್ಟಕ್ಕೆ ಬರ್ತದೆ. ನನ್ನ ಕ್ಲಾಸಲ್ಲಿ ನನ್ನ ಮೊದಲಿನ HM ಇದ್ರು, ಅವರಿಗೆ ರಿಟೈರ್ಡ್ ಆದ್ರು, ರಮಾ S ಭಂಡಾರಿ ಅಂತೇಳಿ. ಅವರು ಕೂಡ ನನಗೆ BEd ಮಾಡ್ಬೇಕಂತೇಳಿ, ಶೈಲಜಾ ಮೇಡಮ್ ನಿಮ್ಗೆ ನಾವು ಹೈಸ್ಕೂಲ್ ಕೊಟ್ಟಿದ್ದೇವೆ, ನೀವು BEd ಮಾಡ್ಬೇಕಂತ ಹೇಳ್ತಾ ಇದ್ರು ಇಲ್ಲಿ SLNB ಅಲ್ಲಿ. ಅಲ್ಲಿ ನನಗೆ ನನ್ನ ಟೀಚಿಂಗ್ 1 ವರ್ಷ ನಾನು ಹೇಳಿದೆ ಅಲ್ಲ, 3rd ಸ್ಟ್ಯಾಂಡರ್ಡ್ಗೆ ನಾನು ಪರಿಪೂರ್ಣ ಶಿಕ್ಷಕಿಯಾಗಿ ಸೇರಿದ್ದು SVS ವಿದ್ಯಾಗಿರಿಯಲ್ಲಿ. 3rd ಸ್ಟ್ಯಾಂಡರ್ಡ್ಗೆ ಫುಲ್ ಟೈಮ್ ಟೀಚರ್ ಆಗಿ ಎಲ್ಲ ಸಬ್ಜೆಕ್ಟ್ಗೆ ನಾನೇ
ಇಂಗ್ಲಿಷ್ ಮೀಡಿಯಂಗೆ. ಅದು ನನಗೆ ಒಂದು ಟ್ರೈನಿಂಗ್ ಆಯ್ತು. ಅಂದ್ರೆ ಸಬ್ಜೆಕ್ಟ್ ಕೂಡ ನೀವೇನಾ? ಎಲ್ಲ ಸಬ್ಜೆಕ್ಟಿಗೆ. ನನ್ನ ಸಬ್ಜೆಕ್ಟ್ ಇಂಗ್ಲಿಷ್ ಮತ್ತೆ ಇದು ಹಿಸ್ಟ್ರಿ. ನಾನು MA ಇನ್ ಹಿಸ್ಟ್ರಿ ಮಾಡಿದ್ದು. ಹಾಗೆ ಅಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ನಾನು ಹೇಳಿದೆ ಅಲ್ಲ ಆಗ್ಲಿ, ಇದು ನಂದು ಪೋಸ್ಟ್ ಗ್ರಾಜುಯೇಷನ್ ಆದ ತಕ್ಷಣ ನನಗೆ ಇಂಗ್ಲಿಷ್ ಅಲ್ಲಿ ನಿರರ್ಗಳವಾಗಿ ಮಾತಾಡ್ಲಿಕ್ಕೆ ಬರ್ತಿರ್ಲಿಲ್ಲ. ಆದ್ರೆ ಅದೊಂದು ನಂಗೆ ಟ್ರೈನಿಂಗ್ ಸ್ಕೂಲ್ ಆಯ್ತು, SVS ವಿದ್ಯಾಗಿರಿ ಬಂಟ್ವಾಳ. ಅಲ್ಲಿ ನನ್ನ 1 ವರ್ಷದ 6 ತಿಂಗಳ ನನ್ನ ಇದನ್ನು ನನ್ನ ಹೇಗೆ ನಾನು ಇದ್ ಮಾಡ್ತೇನೆ ಅಂತ ನೋಡಿ, ನೆಕ್ಸ್ಟ್ ಇಯರ್ ನನ್ನ ಹೆಡ್ ಮಾಸ್ಟರ್ ಅಲ್ಲಿಯ ಭರತ್ ಸರ್ ಅಂತ ಇದ್ರು, ಮತ್ತೆ ಪ್ರೈಮರಿ ಅವರು ಸೋಮನಾಥ್ ಸರ್ ಅಂತ ಇದ್ರು ಆಗ ಅಲ್ಲಿ. ಆಗ ಅವರು ಹೇಳಿದ್ರು, ಶೈಲಜಾ ಮೇಡಮ್ ನೀವು ನೆಕ್ಸ್ಟ್ ಇಯರ್ 5th 6th ಗೆ ಕಲಿಸ್ಬೇಕು ಅಂತ ಹೇಳಿದ್ರು. ಆಗ ನಿಮ್ಗೆ ಫುಲ್ ಟೈಮ್ ಇದು 3rd ಸ್ಟ್ಯಾಂಡರ್ಡ್ ಇದ್ದಾಗೆ ಅಲ್ಲ, ನೀವು ಸೋಷಿಯಲ್ ಮತ್ತೆ ಇಂಗ್ಲಿಷ್ ನಿಮ್ಮ ಸಬ್ಜೆಕ್ಟೇ ಕೊಡ್ತೇವೆ ಹೇಳಿದ್ರು. ಹಾಗೆ ನೆಕ್ಸ್ಟ್ ಇಯರ್ 5th 6th ಗೆ ಕಲಿಸಿದೆ. ಅದ್ರ ನೆಕ್ಸ್ಟ್ ಇಯರ್ ಪುನಃ ಪ್ರಮೋಷನ್ ಮಾಡಿದ್ರು, ನೀವು ಹೈಸ್ಕೂಲಿಗೆ ಕಲಿಸ್ಬೇಕಂತ ಹೇಳಿ. ಅಲ್ಲಿ 10th ಕಲಿಸಿರ್ಲಿಲ್ಲ, ನಾನು ವಿದ್ಯಾಗಿರಿಯಲ್ಲಿ 10th ಕಲಿಸ್ತಿರ್ಲಿಲ್ಲ. ಅಲ್ಲಿ ನನ್ನ ಸಬ್ಜೆಕ್ಟ್ ಅನ್ನು ಸೋಮನಾಥ್ ಸರ್ ಮಾಡ್ತಿದ್ರು. 8th 9th ನಾನು ಅದೇ ಡೆಲಿವರಿ ಆಗುವ ಟೈಮಲ್ಲಿ 9th ಸ್ಟ್ಯಾಂಡರ್ಡ್ಗೆ 8th ಸ್ಟ್ಯಾಂಡರ್ಡ್ಗೆ 7th ಗೆ ಕಲಿಸ್ತಾ ಇದ್ದೆ. ಮತ್ತೆ ನನಗೆ 1 ವರ್ಷ ರಜೆ ಕೊಟ್ರು, 3 ವರ್ಷ ವಿದ್ ನಮ್ಗೆ ಪೇ, ಮತ್ತೆ ನನಗೆ ಹೀಗೆ ಲಾಂಗ್ ಲೀವ್ ಕೊಟ್ರು, ನೆಕ್ಸ್ಟ್ ಇಯರ್ ಬನ್ನಿ ಮೇಡಮ್ ಅಂತ. ಮತ್ತೆ ನಾನು ತುಂಬಾ ದೂರ ಮಗುವಿಗೆಲ್ಲ ಬಿಟ್ಟು ಬರ್ಲಿಕ್ಕೆ ಕಷ್ಟ ಅಂತೇಳಿ ನಾನು ಡಿಸ್ಕಂಟಿನ್ಯೂ ಮಾಡಿದೆ. ಮತ್ತೆ ಇಲ್ಲಿ ನಮ್ಮ ಊರಲ್ಲಿ ಒಂದು ಸರ್ವೋದಯ ಶಾಲೆ ಇತ್ತು, ಅಲ್ಲಿ 1 ವರ್ಷ ಕಲಿಸಿದ್ದೇನೆ. ಹಾಗೆ ಸಾಧಾರಣ 24 ವರ್ಷ ಆಯ್ತು ಟೀಚರ್ ಶಿಕ್ಷಕಿಯಾಗಿ. ಓಕೆ, ಈಗ ನಮ್ಗೆ ಒಂದು ನಾವು ವಿದ್ಯಾರ್ಥಿ ಆದ ಟೈಮಲ್ಲಿ ನಮ್ಗೆ ಒಂದಿತ್ತು, ಟೀಚರ್ಸ್ ಹೊಡಿತಾರಲ್ಲ ಯಾಕೆ ಅಂತ, ಅದನ್ನೀಗ ನಿಮ್ಮ ಹತ್ರ ಕೇಳ್ಬೋದಾ ಅಂತ. ಖಂಡಿತ ಪ್ರತಿಯೊಬ್ರು ಹೇಳ್ತಾರೆ ಹೊಡಿತಾರೆ ಅಂತ. ಯಾಕೆ ಹೊಡಿತಾರೆ? ಈಗಿನ ಶಿಕ್ಷಕರು ಹೊಡೆಯುವುದಿಲ್ಲ, ತುಂಬಾ ಮುದ್ದಾಗಿ ನೋಡ್ಕೊಳ್ತಾರೆ ಮಕ್ಕಳನ್ನ. ಮೊದಲು ಹೊಡಿತಾ ಇದ್ರು, ಯಾಕೆ ಅಂತ? ಅಂದ್ರೆ ಈಗಿನ ಸರಕಾರದ ನಿಯಮದ ಪ್ರಕಾರ ಹೊಡಿಬಾರ್ದಂತೇಳಿ, ಹೊಡೆದ್ರೆ ಆ ಶಿಕ್ಷಕಿ ಅನ್ಫಿಟ್ ಅಂತೇಳಿ. ಈ ನಿಯಮ ಕರೆಕ್ಟ್ ಅಂತ ನನ್ನ ಪ್ರಕಾರ ಅದು ತಪ್ಪು. ಯಾಕೆ ಅಂತ ಹೇಳಿದ್ರೆ, ನಾನು ಬೆಳೆದು ಬಂದ ರೀತಿಯಲ್ಲಿ ನಮ್ಗೆ ಬಿಟ್ಟು ನಾವು ಎಷ್ಟು ಹುಷಾರಿದ್ರೆ ಸಹ ಸ್ವಲ್ಪ ಮಾತಾಡಿ ಆಚೆ ತಿರುಗಿದ್ರೆ ಬೀಳ್ತಿತ್ತು. ನಾನು ಕಾನ್ವೆಂಟ್ ಸ್ಕೂಲ್ ಅಲ್ಲಿ ಕಲಿತವಳು, ನಿಮಗೆ ಗೊತ್ತಿರ್ಬಹುದು. ಹಾಗೆ ನಮ್ಗೆ ಭಯಂಕರ ಡಿಸಿಪ್ಲಿನ್ ಅಂತ ಹೇಳಿದ್ರೆ, ಅಲ್ಲಿಂದ ಬಂದು ನಾವು ಅದನ್ನೇ ಹಿಡಿದುಕೊಂಡು ಅದೇ ಒಂದು ನಮ್ಮ ಒಂದು ಹೀಗೆ ಇರ್ತದಲ್ಲ ಚೌಕಟ್ಟು, ಆ ಚೌಕಟ್ಟಲ್ಲಿ ನಾವು ಹೋದ್ರೆ ಈಗಿನ ಶಿಕ್ಷಣಕ್ಕೆ ಮತ್ತೆ ಆಗಿನ ಶಿಕ್ಷಣಕ್ಕೆ ನಾನು ಹೇಳಿದೆಲ್ಲ ಅಜಗಜಾಂತರ. ಈಗ ಮಕ್ಕಳಿಗೆ ನಾವು ಜೋರು ಹೀಗೆ ಕಣ್ಣು ಮಾಡಿದ್ರೆ ಸಾಗ್ಲಿಕ್ಕಿಲ್ಲ, ಅದು ಸಹ ಹೋಗ್ತದೆ ಅವರು ಕಣ್ಣು ಹೀಗೆ ಮಾಡಿದ್ರು ಅಂತ. ಆದ್ರೆ ನನ್ನದೊಂದು ಅದಕ್ಕೆ ಎಕ್ಸೆಪ್ಷನ್ ಉಂಟು. ಈಗ ನೀವು ಹೇಳಿದ್ರಿ ಹೊಡಿಬಾರ್ದು ಅಂತೇಳಿ, ಆದ್ರೆ ನಾನು ಒಂದೊಂದು ಪೆಟ್ಟು ಕೊಡ್ತೇನೆ ಮಕ್ಕಳಿಗೆ. ಯಾಕೆ ಅಂತ ಹೇಳಿದ್ರೆ, ಯಾವುದೇ ಶಿಕ್ಷಕರು ನೋಡಿ ಗಮನಿಸಿ ನೀವು, ಯಾವುದೇ ಶಿಕ್ಷಕರು ಕೂಡ ಅವರನ್ನು ಕೊಲ್ಲಿಕ್ಕೆ, ಅವರ ಕೈ ತುಂಡು ಮಾಡ್ಲಿಕ್ಕೆ, ಕಾಲು ತುಂಡು ಮಾಡ್ಲಿಕ್ಕೆ ಅಂತ ಪನಿಷ್ಮೆಂಟ್ ಶಿಕ್ಷಕ ವೃತ್ತಿಗೆ ಬಂದವರು ಯಾರೂ ಕೊಡುದಿಲ್ಲ. ಅದು ಶಿಕ್ಷಕ ವೃತ್ತಿಯ ಒಂದು ಪವಿತ್ರ ವೃತ್ತಿ. ಮತ್ತೆ ಅದಕ್ಕೆ ಇದ್ದಷ್ಟು ಗೌರವ ಬೇರೆ ಯಾವ ವೃತ್ತಿಗೆ ಕೂಡ ಇಲ್ಲ. ಪ್ರತಿಯೊಬ್ಬರು ಡಾಕ್ಟರ್ಸ್ ಇರ್ಬೋದು, ಇಂಜಿನಿಯರ್ಸ್ ಇರ್ಬೋದು, ಅನೇಕ ಪ್ರೊಫೆಷನಲ್ಸ್ ಬರುವುದೇ ಶಿಕ್ಷಕ ಇಲ್ಲದಿದ್ರೆ ಖಂಡಿತ. ಆದ್ರಿಂದ ಈ ಹೊಡೆತ ಅಂತ ಹೇಳಿದ್ರಲ್ಲ ನೀವು, ಎಲ್ಲಿ ಹೊಡೆತ ಇರ್ತದೆ ಅಲ್ಲಿ ಸ್ವಲ್ಪ ಭಯ ಇರ್ತದೆ ಮಕ್ಕಳಿಗೆ. ಅವರು ಮುಂದೆ ನೆಕ್ಸ್ಟ್ ತಪ್ಪು ಮಾಡ್ತಾರಲ್ಲ ಅವಾಗ ಗೊತ್ತಾಗ್ತದೆ ಅವರಿಗೆ. ಮತ್ತೆ ಈಗ ನಾನು ಗದರಿಸ್ತೇನೆ ಮಕ್ಕಳನ್ನು ಕ್ಲಾಸಲ್ಲಿ. ನನ್ನ ಅದೇ ಆಗ ಹೇಳಿದಲ್ಲ ನಾನು, ರಮಾ ಭಂಡಾರಿ ಅಂತೇಳಿ ನಮ್ಮ ಮೊದಲಿನ HM, ಅವರು ಅನೇಕ ಸಲ ನಾನು 10th ಪಾಠ ಮಾಡ್ಬೇಕಿದ್ರೆ ನಮ್ಮ ಅಟೆಂಡರ್ಸ್ ಅನ್ನು ಕಳಿಸ್ತಿದ್ರು ಹೀಗೆ ರೌಂಡ್ಸಿಗೆ. ಶೈಲಜ್ ಎಂತ ಮಾಡುದು, ಅವರು ಪಾಠ ಮಾಡುದಾ ಅಲ್ಲ ಅಲ್ಲಿ ಎಂತ ಮಕ್ಕಳೆಲ್ಲ ಗಮ್ಮತ್ತಲ್ಲಿದ್ದಾರೆ ಅಂತ. ನಾನು ಕೆಲವೊಮ್ಮೆ ಅವರಿಗೆ ಏನಾದ್ರು ಸ್ಟೋರಿ ಹೇಳುವ ಮಕ್ಕಳು ಜೋಕ್ಸ್ ಮಾಡುವಾಗ ಅವ್ರು ನಗ್ತಾರಲ್ಲ, ಇಮಿಡಿಯೇಟ್ ಮಕ್ಕಳು ಅಷ್ಟೇ ಪಿನ್ ಡ್ರಾಪ್ ಸೈಲೆನ್ಸ್ ಆಗ್ತಾರೆ. ಅದು ಒಂದು ನನ್ನ ವೃತ್ತಿ ಜೀವನದಲ್ಲಿ ನಾನೇ ಕಂಡುಕೊಂಡದ್ದು. ಮಕ್ಕಳನ್ನು ನಾನು ಒಮ್ಮೆ ನಗೆಗಡಲಲ್ಲಿ ಸಹ ತಿಳಿಸ್ತೇನೆ, ಅಷ್ಟೇ ಹೊತ್ತಿಗೆ ಅವರನ್ನು ಪಿನ್ ಡ್ರಾಪ್ ಕೂತ್ಕೊಳಿಸ್ತೇನೆ. ಅದೊಂದು ಖಂಡಿತ ಚಾಲೆಂಜ್. ಮತ್ತೆ ಈಗಿನ ಇದ್ರಲ್ಲಿ ಹೊಡೆತ ಅಂತ ಹೇಳಿದ್ರೆ, ಹೊಡೆತ ಬೇಕಿ. ಯಾಕೆ ಅಂತ ಹೇಳಿದ್ರೆ ಮಕ್ಕಳು ನೋಡಿ ಈಗ ಮನೆಯಲ್ಲಿ ಸಹ ಕೇಳುದಿಲ್ಲ. ನಮ್ಗೆ ಅನೇಕ ಪೋಷಕರು ಬಂದು ಹೇಳ್ತಾರೆ, ಟೀಚರ್ ನೀವು ಹೊಡೀರಿ 2 ಪೆಟ್ಟು, ಅವನು ಸರಿ ಓದುದಿಲ್ಲ, ಹೇಳುದಿಲ್ಲ, ಹೋಮ್ವರ್ಕ್ ಮಾಡುದಿಲ್ಲ. ಇಂಗ್ಲಿಷ್ ಮೀಡಿಯಂ ಅಂತ ನಿಮಗೆ ಗೊತ್ತಿರಬಹುದು, ಪೇರೆಂಟ್ಸ್ ಸ್ಪಂದನೆ ಇದ್ರೆ ಅದು ಸಕ್ಸಸ್ ಆಗ್ತದೆ ಇಂಗ್ಲಿಷ್ ಮೀಡಿಯಂ. ನಮ್ಮ ಶಾಲೆಗೆ ಸಾಧಾರಣ 30-31 ವರ್ಷ ಆಯ್ತು. ನಾನು ಸೇರಿ ಇದು 18 ವರ್ಷ ಕಂಪ್ಲೀಟ್ ಆಗಿ 19ನೇ ವರ್ಷ. ಹಾಗೆ ಎಷ್ಟೋ ಪೇರೆಂಟ್ಸ್ ನೋಡಿದೆ ನಾನು. ಮತ್ತೆ ನನಗೆ ಯಾರು ಹೆಚ್ಚು ಲೂಟಿ ಮಾಡ್ತಾರೆ ಅಂತ ಮಕ್ಕಳು ನಂಗೆ ಬಹಳ ಪ್ರೀತಿ. ಅಂತ ಮಕ್ಕಳನ್ನು ಎಷ್ಟೋ ಮಂದಿಯನ್ನು ನಾನು ತಿದ್ದಿದೆ ನನ್ನ ಕೆರಿಯರ್ ಅಲ್ಲಿ. ಅದೇ ಒಬ್ಬ ವಿದ್ಯಾರ್ಥಿ ಗುರಿಯೆಡೆಗೆ ಹೋಗ್ಬೇಕು ಆದ್ರೆ ಶಿಕ್ಷಕರ ಒಂದು ಪರಿಶ್ರಮ ಯಾವ ರೀತಿ ಬೇಕು ಅಂತ.
ಪರಿಶ್ರಮ ತುಂಬಾ ಇದೆ. ಮಕ್ಕಳನ್ನೊಂದು ಗುರಿಗಳಿಗೆ ಸಾಗಿಸ್ಬೇಕಿದ್ರೆ ಅಂದ್ರೆ ನಮ್ಮ ವೃತ್ತಿ ಶಿಕ್ಷಕ ವೃತ್ತಿ, ಮತ್ತೆ ನಮ್ಮ ಪೋಷಕರು ಸಹ ಹಾಗೆ, ಹೆತ್ತವರು ನಮ್ಮ ಮೇಲೆ ಒಂದು ಬಹಳ ಭರವಸೆ ಇಟ್ಟು ಕಲಿಸ್ತಾರೆ. ಒಳ್ಳೆಯ ಶಾಲೆ, ಅಲ್ಲಿ ಒಳ್ಳೆಯ ಶಿಕ್ಷಕರಿದ್ದಾರೆ ಅಂತ ಹೇಳಿ ಕಲಿಸ್ತಾರಲ್ಲ, ಅದನ್ನು ನಾವು ಒಂದು ಚಾಲೆಂಜ್ ಆಗಿ ತಗೊಳ್ಬೇಕಾಗ್ತದೆ. ಆ ಮಗು ಬರುವಾಗ ಅದಕ್ಕೆ ಏನು ಗೊತ್ತಿರುವುದಿಲ್ಲ, ಅದನ್ನು ತೀಡಿ ಮತ್ತೆ ನಿಮ್ಗೆ ಇದ್ರಲ್ಲಿ ಇಂಟ್ರೆಸ್ಟ್ ಉಂಟು, ಅವರ ಅನೇಕ ಪ್ರತಿಭೆಗಳು ಇದರೊಟ್ಟಿಗೆ ಅನಾವರಣ ಆಗ್ತದೆ. ನಮ್ಮ ಶಿಕ್ಷಣ ಖಾಲಿ 4 ಗೋಡೆಗೆ ಮಾತ್ರ ಸೀಮಿತ ಇರಬಾರ್ದು ಯಾವಾಗ್ಲೂ. ನನ್ನದು ಅದೇ ಪಾಲಿಸಿ. ನಾನು ಮತ್ತೆ ಇದು ಆಗಿದ್ದೆ, ನಮ್ಮ ಫ್ಲಾಕ್ ಲೀಡರ್ ಅಂದ್ರೆ ಬುಲ್ಬುಲ್ ಶಿಕ್ಷಕಿ ಆಗಿದ್ದೆ. ಅದು ನಾನು ಇಲ್ಲಿ ಟ್ರೈನರ್ ಆದದ್ದು, ಬುಲ್ಬುಲ್ ಶಿಕ್ಷಕಿಯಾಗಿ. ನಾನು SLNP ಗೆ ಸೇರಿದ ಮೇಲೆ ನಾನು ಟ್ರೈನರ್ ಆದದ್ದು. ಅದ್ರಲ್ಲಿ ಕೂಡ ಬುಲ್ಬುಲ್ ಅಲ್ಲಿ ಇದ್ದ ವಿದ್ಯಾರ್ಥಿಗಳಿಗೆ ರಾಷ್ಟ್ರ ಮಟ್ಟದ ಪ್ರಶಸ್ತಿ, ಬುಲ್ಬುಲ್ಗೆ ರಾಜ್ಯ ರಾಜ್ಯ ಮಟ್ಟದ ಪ್ರಶಸ್ತಿ ಕೂಡ ಸಿಕ್ಕಿದೆ ಅಂತ ಕೇಳ್ಬೇಕು. ಹೌದು, ನಾನು ಸಾಧಾರಣ ಒಂದು 14 ಮಂದಿ ವಿದ್ಯಾರ್ಥಿನಿಯರಿಗೆ, ಅವರು ಸಣ್ಣವರು, ಅವರಿಗೆ 5ನೇ ಕ್ಲಾಸಿಗೆ ಬರುವಾಗ ಅವರಿಗೆ ರಾಜ್ಯ ಇದು ಎಕ್ಸಾಮ್ ಬರೆದು ರಾಜ್ಯ ಮಟ್ಟದ ಪುರಸ್ಕಾರ ಸಿಗುದು ಅವರಿಗೆ 5ನೇಗೆ. 6ನೇಯಲ್ಲಿರುವಾಗ ಅವರಿಗೆ ಅದು ಪ್ರಶಸ್ತಿಗೆ ಕರೀತಾರೆ. ಇಲ್ಲಿಯೇ ನಮ್ಗೆ ಸಿಕ್ಕಿದ್ದು, ಬ್ಯಾಂಗ್ಳೂರಿಗೆ ಬನ್ನಿ ಅಂತ ಹೇಳಿದ್ರು. ಮತ್ತೆ ಮಂಗಳೂರು ಪಿಲಿಕುಳದಲ್ಲಿ ನನ್ನ ಮಗಳು ಕೂಡ ರಾಜ್ಯ ಪುರಸ್ಕಾರ ಪಡೆದ ಬುಲ್ಬುಲ್ ವಿದ್ಯಾರ್ಥಿನಿ. ಅವರಿಗೆ ನೀವೇ ಸ್ಫೂರ್ತಿನ? ಹೌದು. ಈ ರೂಪ್ಸ್ ಅಂತ ಒಂದಿದೆ ಅಲ್ಲ ಸಂಸ್ಥೆ, ಅದು ನಿಮ್ಗೆ ಪ್ರಶಸ್ತಿಯನ್ನ ನೀಡಿದಲ್ಲ, ಅದು ಯಾವ ರೀತಿಯಾಗಿ ಅಂತ? ರುಪ್ಸಾ ಅಂತ ಹೇಳಿದ್ರೆ ಅದು ನಮ್ಮ ರೆಕಗ್ನೈಸ್ಡ್ ಅನ್ಏಡೆಡ್ ಪ್ರೈವೇಟ್ ಸ್ಕೂಲ್ಸ್ ಅಸೋಸಿಯೇಷನ್, ಅದೊಂದು ಯೂನಿಯನ್ ಅಸೋಸಿಯೇಷನ್. ಅದು ರಾಜ್ಯ ಮಟ್ಟದ ಅನ್ಏಡೆಡ್ ಅಂದ್ರೆ ಅನುದಾನ ರಹಿತ ಶಾಲೆಗಳ ಒಂದು ಸಂಘ. ಪ್ರತಿ ಇಂಗ್ಲಿಷ್ ಮೀಡಿಯಂನವರು ಕೂಡ ಅದರ ಮೆಂಬರ್ ಆಗಿರ್ತಾರೆ. ರುಪ್ಸಾದ್ದು ಅದು ಮೆಂಬರ್ ಆಗಿರ್ಬೇಕು. ಯಾವ ಶಾಲೆಗಳು ಯಾವ ಒಂದು ಅದಕ್ಕೆ ಎಷ್ಟು ಕಾಲಮಿತಿ ಅಂತ ಗೊತ್ತಿಲ್ಲ ನನಗೆ, ಎಷ್ಟು ವರ್ಷ ಆಗಿರ್ಬೇಕು ಎಸ್ಟಾಬ್ಲಿಷ್ ಆಗಿ ರುಪ್ಸಾದ ಯೂನಿಯನ್ಗೆ ನಾವು ಮೆಂಬರ್ ಆಗ್ಬೇಕಿದ್ರೆ ಅಂತ ಅದು ಗೊತ್ತಿಲ್ಲ ನನಗೆ. ಬಟ್ ನಮ್ಮ ಶಾಲೆ ಆ ಯೂನಿಯನ್ ನ ಮೆಂಬರ್. ಹಾಗೆ ಆ ರುಪ್ಸಾದವರು ಈ ಸಲ ಪ್ರಥಮ ಬಾರಿಗೆ ಉತ್ತಮ ಶಿಕ್ಷಕ ಮತ್ತೆ ಉತ್ತಮ ಮ್ಯಾನೇಜ್ಮೆಂಟ್ ಪ್ರಶಸ್ತಿ, ಈ 2 ಪ್ರಶಸ್ತಿಗಳನ್ನು ಪ್ರಥಮ ಬಾರಿಗೆ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಬೇರೆ ಬೇರೆ ಜಿಲ್ಲೆಗಳಿಂದ ಆಯ್ಕೆ ಮಾಡಿದ್ದಾರೆ ಅಂತೆ. ಹಾಗೆ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಸಹ ಸುಮಾರು ಶಾಲೆಗಳಿಗೆ ಬೆಸ್ಟ್ ಮ್ಯಾನೇಜ್ಮೆಂಟ್ ಸ್ಕೂಲ್ ಸಿಕ್ಕಿದೆ. ಮತ್ತೆ ನಮ್ಮ ಶಾಲೆಗೆ ಬೆಸ್ಟ್ ಟೀಚರ್ ಅವಾರ್ಡ್ ಸಿಕ್ಕಿದೆ ರಾಜ್ಯ ಮಟ್ಟದ್ದು. ಅದರಲ್ಲಿ ನನ್ನನ್ನು ರೆಕಗ್ನೈಸ್ ಮಾಡಿದ್ದಾರೆ. ಆಕ್ಚುಲಿ ಅವರು ಮ್ಯಾನೇಜ್ಮೆಂಟ್ನವರಲ್ಲಿ ಕೇಳಿ ಶಾಲೆಯವರಲ್ಲಿ ಮಾತಾಡಿ ಶಿಕ್ಷಕರನ್ನು ಆರಿಸುವುದು. ಅವರು ಆರಿಸಿ ಕಳಿಸಿದ ನಂತರ ಅಲ್ಲಿ ಅವರು ನಮ್ಮ ನೋಡ್ತಾರೆ 15 ವರ್ಷಗಳ ಕಾಲ ಶಿಕ್ಷಕ ವೃತ್ತಿಯಲ್ಲಿ ಇರಬೇಕು ಅಷ್ಟೇ. ಮತ್ತೆ ನಮ್ಮ ಬಾಕಿಯ ಟ್ಯಾಲೆಂಟ್ ಎಬಿಲಿಟಿ ಅದು ನೋಡಿ ಇದು ಮಾಡಿದ್ದೆ. ನಿಮ್ಗೆ ಆ ಪ್ರಶಸ್ತಿ ಸಿಗೋ ಟೈಮಲ್ಲಿ ಎಷ್ಟೊಂದು ಸರ್ಪ್ರೈಸ್ ಆಗಿತ್ತು ಅಂತ? ನನಗೆ ಅದು ಸರ್ಪ್ರೈಸೇ. ಪ್ರಶಸ್ತಿ ಸಿಕ್ಕಿ ನನ್ನ ಕೈಗೆ ಬಂದ ಮೇಲೂ ನನಗೆ ಸರ್ಪ್ರೈಸ್. ನನಗೆ ಪ್ರಶಸ್ತಿ ಸಿಕ್ಕಿದ ನಂಬಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಖುಷಿ ಸಹ ಆಯ್ತು. ನಾನು ನನ್ನ ತಂದೆ ಮನೆಯಲ್ಲಿ ಇದ್ದೆ. ನಂಗೆ ಕರೆ ಬಂದಾಗ ನಮ್ಮ ಶ್ರೀಯುತ ನರೇಂದ್ರ ಕುಡ್ವ ಸರ್ ಅಂತೇಳಿ ಅವರು ಇಡೀ ಪಾಣಿಮಂಗಳೂರು ಎಜುಕೇಶನ್ ಅಕಾಡೆಮಿಯ ಇದು ಪ್ರೆಸಿಡೆಂಟ್, ಮತ್ತೆ ನಮ್ಮ ಶಾಲಾ ಆಡಳಿತ ಮಂಡಳಿಯ ಕಾರ್ಯದರ್ಶಿ ಅವರು ಕರೆ ಮಾಡಿ ಹೇಳಿದ್ರು ಹೀಗೆ ಅಂತ. ನನಗೆ ಒಮ್ಮೆಲೆ ಸಡನ್ ಶಾಕ್ ಸಹ ಆಯ್ತು, ಖುಷಿ ಸಹ ಆಯ್ತು. ನಾನು ಹೇಳಿದೆ ಎಂತ ಇದು ಕನ್ಫರ್ಮ ಸರ್ ಅಂತೇಳಿ. ಇದು ಕನ್ಫರ್ಮೇ ಮೇಡಮ್ ಅಂತ ಹೇಳಿದ್ರು. ನಿಮ್ಮ ಮನೆಯಲ್ಲಿ ಎಷ್ಟು ಖುಷಿ ಆಯ್ತು ಅಂತ? ಮನೆಯಲ್ಲಿ ನಾನು ಹಸ್ಬೆಂಡಿಗೆ ತಿಳಿಸ್ಲಿಕ್ಕೆ ನಮ್ಗೆ ನೆಟ್ವರ್ಕ್ ಸಮಸ್ಯೆ. ನಾನು ಓಡಿ ಬಂದ ಅಪ್ಪನಲ್ಲಿ ಹೇಳಿದೆ, ಅವರಿಗೆ ಪಪ್ಪನಿಗೆ ತುಂಬಾ ಖುಷಿ ಆಯ್ತು. ಮತ್ತೆ ಅತ್ತಿಗೆ ಅವರಲ್ಲಿ ಹೇಳಿದೆ. ನೀವೀಗ ಪ್ರೈವೇಟ್ ಸ್ಕೂಲಲ್ಲೇ ಇದ್ದೀರಲ್ವಾ, ಗೌರ್ಮೆಂಟ್ ಸ್ಕೂಲ್ಗೆ ಏನಾದ್ರು ಅಪ್ಲಿಕೇಶನ್ ಮಾಡುವಂತದ್ದು ಏನಾದ್ರು ಮಾಡಿದ್ದೀರಾ ಅಂತ? ಮಾಡಿದ್ದೇನೆ, ನಾನು ಟ್ರೈ ಮಾಡಿದ್ದೇನೆ. CET ಎಲ್ಲ ಬರ್ದಿದ್ದೆ, ನನಗೆ ಸಿಗ್ಲಿಲ್ಲ. ಅದರಲ್ಲಿ 2%ಗೆ 1% ಹಾಗೆ ಮಿಸ್ ಆಗಿ ಹೋಯ್ತು. ಜಸ್ಟ್ ಮಿಸ್ ಆಗಿತ್ತು. ಈಗ ನಿಮ್ಮ ಜೀವನದ ತುಂಬಾ ಖುಷಿಯ ವಿಚಾರ ಅಂದ್ರೆ ಶಿಕ್ಷಣ ಇದರಲ್ಲಿ ಜೀವನದಲ್ಲಿ ಖುಷಿಯ ವಿಚಾರ ಅಂದ್ರೆ ಏನು? ಶಿಕ್ಷಕ ವೃತ್ತಿಯಲ್ಲಿ ಅದೇ ಈಗ ನನಗೆ ಅವಾರ್ಡ್ ಬಂದದ್ದು ಒಂದು ಖುಷಿ. ಯಾಕೆ ಅಂತ ಹೇಳಿದ್ರೆ ಶಿಕ್ಷಕ ವೃತ್ತಿ ನನಗೆ ಬಹಳ ಇಷ್ಟಪಟ್ಟು ನಾನು ಸೇರಿದಂತದ್ದು. ಹಾಗೆ ನನಗೆ ಒಂದು ಅವಾರ್ಡ್ ಅನ್ಎಕ್ಸ್ಪೆಕ್ಟೆಡ್, ಅದು ಸಹ ರುಪ್ಸದವರ ಪ್ರಥಮ ಅವಾರ್ಡ್, ಅದು ನನ್ನ ಪಾಲಿಗೆ ಸಿಕ್ಕಿದ್ದು ಶಾಶ್ವತ ಖಂಡಿತ. ಅದೇ ಅಲ್ಲ, ಇನ್ನು ಮುಂದಿನವರೆಗೂ ಸಿಗ್ಲಿ, ಅದು ನನಗೆ ಖುಷಿಯೇ ನಮ್ಮ ಶಾಲೆಗೆ ಸಿಕ್ಕಿದ್ರೆ. ಆದ್ರೆ ನನ್ನನ್ನು ರೆಕಗ್ನೈಸ್ ಮಾಡಿದ್ರು, ಅದೊಂದು ನನಗೆ ನನ್ನ ಶಾಲಾ ಆಡಳಿತ ಮಂಡಳಿ, ನಮ್ಮ ಮುಖ್ಯ ಶಿಕ್ಷಕರು, ನನಗೆ ಬಹಳ ಖುಷಿಯ ವಿಷಯ ಅದು.
ನೀವು ತುಂಬಾ ಇದು ಸ್ಟೂಡೆಂಟ್ ಅನ್ನ ನೋಡಿರ್ತೀರಲ್ವಾ, ಹೌದು. ಅವರಲ್ಲಿ ಇಂಥದ್ದೊಂದು ಟ್ಯಾಲೆಂಟ್ ಇದೆ ಅಂತ ನೀವು ಗುರುತಿಸಿ ಅವ್ರನ್ನ ಅದೇ ಕ್ಷೇತ್ರದಲ್ಲಿ ಮುಂದೆ ಹೋಗೋಗಿ ಮಾಡ್ತೀರಿ. ಅದು ಹೇಗೆ ಅಂತ ಅಂದ್ರೆ ಶಿಕ್ಷಕರಿಗೆ ಪ್ರತಿಯೊಬ್ಬರಿಗೆ ಕೂಡ ಒಂದೊಂದು ವಿದ್ಯಾರ್ಥಿ ಇಲ್ಲ ಇವನು ಇದಕ್ಕೆ ಯೋಗ್ಯ ಅನ್ನುವಂಥದ್ದು ಗೊತ್ತಾಗತ್ತಲ್ಲ, ಅದು ಯಾವ ರೀತಿ ಅಂತ? ಅದು ಹೇಗೆ ಅಂತ ಹೇಳಿದ್ರೆ, ಈಗ ನಾವು ಮಕ್ಕಳಿಗೆ ಪಾಠ ಮಾಡುವಾಗ ಕ್ವಶನ್ಸ್ ಕೇಳ್ತೇವೆ ನೋಡಿ ನಡುವಿನಲ್ಲಿ, ಆಗ ಅವರೆಂತ ಮಾಡ್ತಾರೆ, ಈಗ ಒಂದ್ ಸ್ವಲ್ಪ ಶಿಕ್ಷಕಿ ಜೋರಂತ ಅನಿಸಿದ್ರೆ ಮಕ್ಕಳು ಅಲರ್ಟ್ ಆಗಿ ಪಾಠ ಕೇಳ್ತಾರೆ. ಅಂದ್ರೆ ಅವರಿಗೆ ಅವರ ಚಿತ್ತ ಎಲ್ಲೆಲ್ಲೂ ತಿರುಗ್ತಿದ್ರೆ ಸಹ ಅವರದ್ದು ಮನಸ್ಸು ಎಲ್ಲೆಲ್ಲಿ ಇರ್ಬೋದು, ಆದ್ರೆ ಅವರು ದೈಹಿಕವಾಗಿ ಹೀಗೆ ಪೋಸ್ ಕೊಡ್ತಾರೆ ನಮಗೆ. ಅದು ನನಗೆ ಗೊತ್ತಾಗ್ತದೆ. ನನ್ನದು ಒಂದು ಸಬ್ಜೆಕ್ಟ್ ಸೈಕಾಲಜಿ, ನಾನು B.Ed ಅಲ್ಲಿ ತಗೊಂಡದ್ದು ಚೈಲ್ಡ್ ಸೈಕಾಲಜಿ ಅಂತೇಳಿ ನಮ್ಗೆ ಇರ್ತದೆ. ಅದು ನನಗೆ ಬಹಳ ಇಷ್ಟದ ಸಬ್ಜೆಕ್ಟ್. ಆಗ ನನಗೆ ಗೊತ್ತಾಗ್ತದೆ ಇವ ಸುಮ್ಮನೆ ಆಕ್ಷನ್ ಮಾಡುದಂತ. ಟಪ್ ಒಂದು ಕ್ವಶನ್ ಹಾಕ್ತೇನೆ, ದೊಡ್ಡ ಈಗ ನಾನು ವಿವರಣೆ ಮಾಡಿದ ಕ್ವಶನ್ ಕೇಳುದಿಲ್ಲ, ನಾವಿವತ್ತು ಮಾಡಿದ ಪಾಠದ ಹೆಸರೇನ ಅಂತ ಕೇಳ್ತೇನೆ. ಅದು ಬೋರ್ಡಲ್ಲಿ ಇರ್ತದೆ, ಅವನೇ ಗೊತ್ತಿರುವುದಿಲ್ಲ. ಅವನ ಮಂಡೆ ಏನಿರ್ತದೆ, ನೆಕ್ಸ್ಟ್ 2-3 ಪೀರಿಯಡ್ ನ ನಂತರ ಏನಾದ್ರೂ ನಾವು ಮಾಡೆಲ್ ಕಾಂಪಿಟೇಷನ್ ಯಾವ್ದ್ರಲ್ಲಿ ಅವನದ್ದು ತಲೆ ಅದರಲ್ಲಿ ಇರ್ತದೆ. ಆಗ ನಾವು ಐಡೆಂಟಿಫೈ ಮಾಡ್ತೇವೆ, ಇವನು ಸ್ಟಡೀಸ್ ಅಲ್ಲಿ ಇದ್ರೆ ಸಹ ಇವನು ಅದ್ರಲ್ಲಿ ಇದ್ದಾನಲ್ಲ. ಅವನಿಗೆ ಮತ್ತೆ ಹಾಗೆ ಎನ್ಕರೇಜ್ಮೆಂಟ್ ಕೊಡ್ತೇನೆ ನಾನು. ನೋಡು ನೀನು ಮತ್ತೆ ಪರ್ಸನಲ್ ಆಗಿ ಕರಿತೇನೆ ಅವನನ್ನು, ನೋಡು ಮಗ ಅದು ಸಹ ಬೇಕು, ಆದ್ರೆ ನಿನ್ನ ಪೇರೆಂಟ್ಸ್ ಇಷ್ಟು ನಮ್ಗೆ ಫೀಸ್ ಉಂಟು ನೋಡಿ, ನಮ್ಮ ಶಾಲೆಯಲ್ಲಿ ನಾವು ಫೀಸ್ ತಗೊಳ್ತೇವೆ, ಇಂಗ್ಲಿಷ್ ಖಾಸಗಿ ಶಾಲೆ, ಹಾಗೆ ನಾವು ಫೀಸ್ ತಗೊಳ್ತೇವೆ. ಹೇಳ್ತೇನೆ ಪೇರೆಂಟ್ಸ್ ನೋಡಿ ಇಷ್ಟು ಹಣ ಕೊಟ್ಟು ಕಳಿಸ್ತಾರೆ, ನೀನು ಪಾಸ್ ಆಗ್ಬೇಕಲ್ಲ, ಡಿಸ್ಟಿಂಕ್ಷನ್ ತೆಗೆಯುವುದು ಆಗ್ಲಿಕ್ಕಿಲ್ಲ, ಫಸ್ಟ್ ಕ್ಲಾಸ್ ತೆಗಿಬೇಕು ನೀನು ಡಿಸ್ಟಿಂಕ್ಷನ್ ನಂಗೆ ಬರ್ಬೇಕಂತ ಆಲೋಚನೆ ಮಾಡ್ಬೇಕು, ಆಗ ನೀನು ಫಸ್ಟ್ ಕ್ಲಾಸ್ ಪಾಸ್ ಆಗ. ಹಾಗೆ ಪಾಸ್ ಆಗಿ ಎಷ್ಟೋ ಮಂದಿ ಹೋಗಿದ್ದಾರೆ ಮಕ್ಕಳು. ಈಗ ಸಹ ಹೇಳಲಿಕ್ಕೆ ಉಂಟು, ನಮ್ಗೆ ಮೇಡಮ್ ಹೇಳಿದ್ರು, ಶೈಲಜಾ ಮಿಸ್ ನಮ್ಗೆ ಹೇಳಿದ್ರು, ನೀನು ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗ್ತಿ, ಅದೇ ತಲೆಯಲ್ಲಿ ಇಡು ಅಂತ ಹೇಳ್ತಾರೆ ನನ್ನ ಸೀನಿಯರ್ ಹಿರಿಯ ವಿದ್ಯಾರ್ಥಿಗಳು. ಅವರಿಗೆಲ್ಲ ನಾನು ಹೇಳಿದ್ರೆ ಬಹಳ ಪ್ರೀತಿ, ಬಂದು ನನ್ನಲ್ಲಿ ಮಾತಾಡಿ ಹೋಗ್ತಾರೆ. ಈಗ ಪ್ರೈವೇಟ್ ಸ್ಕೂಲ್ನ ವಿದ್ಯಾರ್ಥಿಗಳಿಗೆ ಮತ್ತು ಗೌರ್ಮೆಂಟ್ ಸ್ಕೂಲ್ನ ವಿದ್ಯಾರ್ಥಿಗಳಿಗೆ ಏನು ಡಿಫ್ರೆಂಟ್ ಅಂತ, ಏನಾದ್ರು ಡಿಫ್ರೆಂಟ್ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಎರಡು ಮಕ್ಕಳು, ಎರಡು ಪ್ರೈವೇಟ್ ಸ್ಕೂಲ್ನವರಿಗಿಂತ ನಮ್ಮ ಸರಕಾರಿ ಶಾಲೆಯಲ್ಲಿ ಓದಿದ ವಿದ್ಯಾರ್ಥಿಗಳು ಅವರಲ್ಲಿ ಸೃಜನಶೀಲತೆ, ಅವರಲ್ಲಿ ಕ್ರಿಯೇಟಿವಿಟಿ, ಇವರನ್ನು ಹೋಲಿಸುವುದಂತಲ್ಲ, ಹೋಲಿಸಿದ್ರೆ ಜಾಸ್ತಿ ಅವರಿಗೆ ಸ್ವಲ್ಪ ನಾವು ಎನ್ಕರೇಜ್ ಮಾಡಿ, ಇವರಿಗೆ ನಾವು ಹೇಳ್ಬೇಕು, ಕರಿಬೇಕು ಅವರನ್ನು, ನೋಡಿ ಮಕ್ಕಳೇ ನಿಮ್ಮಲ್ಲಿ ಹೀಗೆ ನಮ್ಮಲ್ಲಿ ಕಾಂಪಿಟಿಷನ್ ಉಂಟು, ಹೀಗೆ ಉಂಟು, ನೀವು ಇದಕ್ಕೆ ಅವರಾಗೆ ಬರ್ತಾರೆ. ಅದು ಒಂದು ವ್ಯತ್ಯಾಸ ನಾನು ಗಮನಿಸಿದಾಗೆ. ಯಾಕೆ ಹೇಳಿದ್ರೆ ನನ್ನ ಶಾಲೆ ಶಾರದಾ ಹೈಸ್ಕೂಲ್ ಕನ್ನಡ ಮೀಡಿಯಂ, ಅದು ಏಡೆಡ್ ಸ್ಕೂಲ್, ಅನುದಾನ ಸ್ಕೂಲ್. ಅದು ನಮ್ಮದು ಅನುದಾನ ರಹಿತ, ಅವರಿಗೆ ಗವರ್ಮೆಂಟ್ ಇದೆ ಏಡ್ ಉಂಟು, ನಮ್ಗೆ ಇಲ್ಲ. ಅಲ್ಲಿಯ ಮಕ್ಕಳನ್ನು ಕಂಪೇರ್ ಮಾಡಿದ್ರೆ ನಮ್ಮ ಮಕ್ಕಳಿಗೆ ನಮ್ಮ ಮಕ್ಕಳು ಸಹ ಟ್ಯಾಲೆಂಟೇ, ಪ್ರತಿಭಾವಂತರೇ, ಆದ್ರೆ ನಮ್ಮ ಮಕ್ಕಳಿಗೆ ಪ್ರತಿಭೆ ಇದ್ರೆ ಸಹ ಅವರಿಗೆ ನಾವು ಕೀ ಕೊಡ್ಬೇಕು, ಉದಾಸೀನ. ಅದು ಈ ವರ್ಷ ನಾವು ರೆಡಿ ಮಾಡಿದ್ರೆ ಬರುವ ವರ್ಷ ಅಲ್ಲ ಮಿಸ್, ಹಾಗೆ ಅವರು ಹಾಗೆ ಅಲ್ಲ, ಅವರ ಅವಕಾಶಕ್ಕೆ ಕಾಯ್ತಾ ಇರ್ತಾರೆ. ಅವರಿಗೆ ಸ್ವಲ್ಪ ನಾವು ಎನ್ಕರೇಜ್ಮೆಂಟ್ ಕೊಟ್ರೆ ಅವರು ಮುಂದಕ್ಕೆ ಖಂಡಿತ ಹೋಗ್ತಾರೆ. ನಾನಂದ್ರೆ ನೋಡಿದ ಹಾಗೆ, ಇದು ನೋಡಿದ ವಿಷಯ. ನಾನು ಈಗ ನಿಮ್ಗೆ ಫೇವ್ರೆಟ್ ಸ್ಟೂಡೆಂಟ್ ಅಂತಿಲ್ವಾ 24 ವರ್ಷದಲ್ಲಿ, ಇವರು ಫೇವ್ರೆಟ್ ಅಂತ ಯಾರಾದ್ರೂ ನೆನಪಲ್ಲಿ ಇದ್ದಾರೆ? ತುಂಬಾ ನನಗೆ ಸಾಧನೆ ಮಾಡಿದ ವಿದ್ಯಾರ್ಥಿಗಳು, ನನ್ನ ಹಳೆಯ ವಿದ್ಯಾರ್ಥಿಗಳು ಸುಮಾರು ಮಂದಿ ಇದ್ದಾರೆ. ನನ್ನ SBS ವಿದ್ಯಾಗಿರಿಯಲ್ಲಿ ಅಮರ್ ಎನ್ನುವವ, ಅವನ ತಂದೆ ಟೈಲರ್ ಆಗಿದ್ರು, ಅವ ಈಗ ಒಳ್ಳೆ ಇಂಜಿನಿಯರ್ ಆಗಿ ಇವತ್ತಿಗೆ ಕೂಡ ನನ್ನ ಅಣ್ಣನವನ ಮದುವೆಗೆ ಸಹ ಹೋಗಿದ್ದೇನೆ. ಪ್ರತಿಯೊಂದು ಫಂಕ್ಷನ್ಗೆ ಅವರನ್ನು ಕರೀತಾರೆ. ಅದು ವಿದ್ಯಾಗಿರಿಯ ಸ್ಟೂಡೆಂಟ್. ಅವನ ನಾನು ಯಾವತ್ತು ಮರೀಲಿಕ್ಕಿಲ್ಲ, ಅಮರ್ ಅಂತ ಹೇಳುವ. ಮತ್ತೆ ಈ ಶಾಲೆಯಲ್ಲಿ ಅನೇಕ ವಿದ್ಯಾರ್ಥಿಗಳಿದ್ದಾರೆ. ನಾನು ಹೇಳಿದೆಲ್ಲ, ತುಂಟತನ ಮಾಡುವವರು ಹೇಳಿದ್ರೆ ನನಗೆ ಪ್ರೀತಿ ಅಂತೇಳಿ, ಹಾಗೆ ಒಬ್ಬ ಹುಡುಗ, ಅವನಿಗೆ ಮನೆಯಲ್ಲಿ ಇದು ಸಹ ಇತ್ತು, ಪ್ರಾಬ್ಲಮ್ಸ್ ಸಹ ಇತ್ತು, ಸಮಸ್ಯೆಗಳಿತ್ತು. ಅಮ್ಮ ಇಲ್ಲ ಅವನಿಗೆ, ಮತ್ತೆ ಅಪ್ಪ ಕಾರು ಡ್ರೈವರ್, ಅವರು ಮಕ್ಕಳನ್ನು ಶಾಲೆಗೆ ತರುವವರು, ಮಕ್ಕಳನ್ನು ಹೀಗೆ ಗಾಡಿಯಲ್ಲಿ, ಹಾಗೆ ಮುಸ್ಲಿಂ ಹುಡುಗ ಮೊಹಮ್ಮದ್ ಮಿಕ್ತಾದ್ ಅಂತ ಹೇಳಿ. ಆದ್ರೆ ಅವ ಬಹಳ ಸ್ಪೋರ್ಟ್ಸ್ ಮ್ಯಾನ್. ಅವ ಆಕ್ಚುಲಿ ಪಾಠ ಕೇಳಿ ಸ್ಟೂಡಿಯಸ್ ಆಗಿ ಕಲಿತ್ರೆ, ಇದು ಒಳ್ಳೇದ್ ಮಾಡಿ ಕಲಿತ್ರೆ ಅವ ಹುಷಾರಾಗ್ತಿದ್ದ ಕ್ಲಾಸಿಗೆ, ತಲೆಯಲ್ಲೇ ಇತ್ತು. ಅವನಿಗೆ ಇದು ಬೇಡ, ಅವನಿಗೆ ಬಾಕಿದ್ದೆ. ನನಗೆ ಅಂತ ವಿದ್ಯಾರ್ಥಿಗಳಲ್ಲಿ ಆಸಕ್ತಿ ಜಾಸ್ತಿ. ಯಾರಿಗೆ ಕಷ್ಟ ಉಂಟು, ಯಾರಿಗೆ ಪ್ರಾಬ್ಲಮ್ ಇಂದ ಬರ್ತಾರೆ, ಅವರನ್ನು ಕರೆದು ಇದ್ ಮಾಡು. ಅವ ಮತ್ತೆ 10ನೇ ತರಗತಿ ತನಕ ಓದಿ ಡಿಸ್ಕಂಟಿನ್ಯೂ ಮಾಡಿದ ನಮ್ಮ ಶಾಲೆಯಲ್ಲಿ. ಮತ್ತೆ ಅವ PUC ಮಾಡಿ ದುಬೈಗೆ ಹೋದ, ಮದುವೆಗೆ ಸಹ ಹೋಗಿದ್ದೇನೆ ಅವಂದು, ಈಗ ಮಗು ಆಗಿದೆ. ಮೊಹಮ್ಮದ್ ಮಿಕ್ತಾದ್ ಅಂತ ಹೇಳೋ ಹುಡುಗ. ಅವನು ಏನು ದೊಡ್ಡ ಸಾಧನೆಗಾರ ಅಲ್ಲ, ಆದ್ರೆ ಅವನು ಜೀವನವನ್ನು ಒಳ್ಳೆ ರೀತಿಯಲ್ಲಿ ಈಗ ಮುಂದುವರಿಸ್ತಾ ಹೋಗ್ತಾನೆ.
ಅವನು ಈಗ ಕೇಳಿದ್ರೆ ಹೇಳ್ತಾನೆ, ಶೈಲಜಾ ಮಿಸ್ ಇದ್ರಿಂದ ನಾನು ಬರ್ತೇನೆ SLNP ಗೆ ಅಂತ, ಅಷ್ಟು ಪ್ರೀತಿ ಅವನಿಗೆ. ಅನಂತರ ಟೀಚರ್ಸ್ ಕೂಡ ಹೇಳ್ತಿದ್ರು ಆಗ, ಏನಾದ್ರು ಅವನು ಉಪದ್ರವ ಮಾಡುದು, ನನ್ನ ಮೇಡಮ್ ನನ್ನನ್ನು ಕರೆಯುದು HM, ನೋಡಿ ಶೈಲಜಾ ನಿಮ್ಮ ಮಿಕ್ತಾದ್ ಹೀಗೆ ಮಾಡಿದ ಅಂತೇಳಿ, ನಿಮ್ಮ ಮಿಕ್ತಾದ್ ಅಂತೇಳಿ. ಹಾಗೆ ಮತ್ತೆ ಸಾಧನೆ ಮಾಡಿದ ಅನೇಕ ವಿದ್ಯಾರ್ಥಿಗಳಿದೆ. ಚಿನ್ಮಯ ಭಟ್ ಕಲ್ಲಾಡ್ಕ, ಮತ್ತೆ ಡಾಕ್ಟರ್ ವಾಮನ್ ನಾಯಕ್ MD ನಮ್ಮ ಊರಿನಲ್ಲಿ ಇದ್ದಾನೆ, ಪಾಣೆಮಂಗಳೂರು. ಅವ ಸಹ ನನ್ನ ಮೆಚ್ಚಿನ ವಿದ್ಯೆ. ಮತ್ತೆ ಸಿಂಧೂರ್ ಭಟ್ ಎನ್ನುವವ, ಮತ್ತೆ ಸಹನಾ, ಅವಳು ಈಗ MBBS ಮಾಡ್ತಾ ಇದ್ದಾಳೆ. ಮತ್ತೆ ಆಯೇಷಾ ಫರೀನಾ ಅಂತ ಹೇಳುವ, ಅವಳು MD ಆಸ್ಟ್ರೇಲಿಯಾದಲ್ಲಿ ಮಾಡ್ತಾ ಇದ್ದಾಳೆ. ಎಲ್ಲ ಮಕ್ಕಳು ನನ್ನೊಟ್ಟಿಗೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ. ಎಷ್ಟು ಖುಷಿ ಆಗುತ್ತೆ, ಭಾರಿ ಖುಷಿ ಆಗ್ತದೆ. ಮಕ್ಕಳಿಗೆ ಸಾಧನೆ ಮಾಡಿದಾಗ ನಿಮ್ಗೆ ಏನು ಸಿಗಲ್ಲ, ಆಗ ಕೊಟ್ಟಂತಹ ಒಂದು ವಿದ್ಯೆ ಮಾತ್ರ ಬರುತ್ತೆ. ಖಂಡಿತ ಖಂಡಿತ. ಅನೇಕ CA ಗಳಿದ್ದಾರೆ. ಮತ್ತೆ ಕಾಂಟ್ಯಾಕ್ಟ್ ಅಲ್ಲಿ ಇರೋರು ಶಶಾಂಕ್ ಎನ್ನುವ ನನ್ನ ಅಚ್ಚುಮೆಚ್ಚಿನ ವಿದ್ಯಾರ್ಥಿ. ಅವ ಆಕ್ಚುಲಿ ನನಗೆ ಸಿಕ್ಕಿದ್ದು 8ನೇ ತರಗತಿಯ ನಂತರ. ನಾನು 8ನೇ ತರಗತಿಯ ಶಿಕ್ಷಕಿ, ಕ್ಲಾಸ್ ಶಿಕ್ಷಕಿ, ತರಗತಿ ಶಿಕ್ಷಕಿ, 8ನೇ ತರಗತಿ. ಇಷ್ಟು ವರ್ಷಗಳಲ್ಲಿ ಸಹ 8ನೇ ತರಗತಿಯ ತರಗತಿ ಶಿಕ್ಷಕಿ ನಾನು. ಅನೇಕ ವಿದ್ಯಾರ್ಥಿಗಳನ್ನು ನಾನು ಇದು ಆ 8ನೇ ತರಗತಿಗೆ ನನ್ನ ಅಡ್ಮಿನಿಸ್ಟ್ರೇಷನ್ ಹಾಕಿದ್ದೆ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಮಕ್ಕಳದ್ದು ಇದು ಆಟಿಟ್ಯೂಡ್ಸ್ ಎಲ್ಲ ಚೇಂಜ್ ಆಗುವ ಒಂದು ಪ್ರಾಯ ಅದು. ಒಂದು 8ನೇ ತರಗತಿ ಅಂತ ಹೇಳಿದ್ರೆ 7ರಿಂದ 8ಕ್ಕೆ ಬರುವಾಗ ಅವರು ಹಾಗೆ ನನ್ನನ್ನು ನನ್ನ HM ನೀವು 8ನೇಗೆ ಕ್ಲಾಸ್ ಟೀಚರ್ ಆಗ್ಬೇಕಂತ ಅವರು ನನ್ನನ್ನು ಹಾಕಿದ್ದು. ಆವತ್ತು ಅವರು ಯಾವಾಗ ಹಾಕಿ ಹೋಗಿದಾರ, ಅದರ ನಂತರ 8ನೇ ನಾನು ಕ್ಲಾಸ್ ಟೀಚರ್. ಈಗ್ಲೂ ಕೂಡ 8ನೇ ತರಗತಿ ಇದ್ದೆ ಕ್ಲಾಸ್ ಟೀಚರ್. ಸಬ್ಜೆಕ್ಟ್ 8, 9, 10, 7 ಇಂಗ್ಲಿಷ್ ಮಾಡ್ತಾ ಇದ್ದೇನೆ, ಪ್ರಥಮ ಭಾಷೆ. 8, 9, 10 ಸಮಾಜ ವಿಜ್ಞಾನ. SLC ಮಕ್ಕಳನ್ನ ಓದಿಸುದು ಎಷ್ಟೊಂದು ಚಾಲೆಂಜ್. ಅದು ಭಯಂಕರ ಚಾಲೆಂಜ್. ಅದನ್ನು ನಾವು ಚಾಲೆಂಜ್ ಆಗಿ ತಗೊಳ್ಬೇಕಾಗ್ತದೆ ಪ್ರತಿ ಬ್ಯಾಚ್ ಅಲ್ಲಿ ನಮ್ಮದು. ಮತ್ತೆ ರಿಸಲ್ಟ್ ಓರಿಯೆಂಟೆಡ್ ಸ್ಕೂಲ್ ಕೂಡ, ಹಾಗೆ % ಬರ್ತಾ ಉಂಟು ನಮ್ಗೆ ಅನೇಕ ವರ್ಷಗಳಿಂದ, ಸಾಧಾರಣ 15 ವರ್ಷಗಳಿಂದ ಬರ್ತಾ ಉಂಟು. ಹಾಗೆ ನಮ್ಮ ಶಾಲೆಯಲ್ಲಿ ಪೇರೆಂಟ್ಸ್ಗೆ ಸಹ ಒಂದು ಆಶೆ, ಎಲ್ಲ ಮಕ್ಕಳು ಪಾಸ್ ಆಗಿ ಹೋಗ್ತಾರೆ ಅಂತೇಳಿ. ಹಾಗೆ ನಮ್ಗೆ ಇನ್ನು ಜನವರಿಯಿಂದ ನಾವು ಬ್ಯುಸಿ, ಮಕ್ಕಳಿಗೆ ರಿವಿಷನ್ ಮಾಡುದು. ಡಿಸೆಂಬರ್ ಅಲ್ಲಿ ಪೋಷನ್ ಮುಗಿಸಿ ಆಗ್ಬೇಕು. ಆಯ್ತು, ಪೋಷನ್ 3/4 ವರ್ಷ ಆಯ್ತು ನಮ್ಮದು. ಅದರ ಅಡಿಯಲ್ಲಿ ಎಲ್ಲ ಆಕ್ಟಿವಿಟೀಸ್ ಉಂಟು, ಸ್ಕೂಲ್ ಡೇ ಇದೆ. ಶಿಕ್ಷಕರದು ಒಂದು ಈಗ A ಮತ್ತು B ಅಂತ ಕ್ಲಾಸ್ ಇದ್ರಿ, ಈಗ 10th ಅಲ್ಲಿ B ಕ್ಲಾಸ್ ಅಲ್ಲಿ ಹೋಗಿ ಹೇಳ್ತಾರೆ A ಕ್ಲಾಸಿನ ಫಸ್ಟ್ ಕ್ಲಾಸ್ ಇನ್ನೊಂದಿಲ್ಲ ಅಂತ. ಸೇಮ್ ಡೈಲಾಗ್ ಇಲ್ಲಿ ಕೂಡ ಹೇಳ್ತಾರೆ. ಅದು ಯಾಕೆ ಅಂತ? ಅದು ಯಾಕೆ ಅಂತ ಹೇಳಿದ್ರೆ ಆಗ ಮಕ್ಕಳಿಗೆ ಸ್ವಲ್ಪ ಆಗ್ತದೆ ಏನಂತ ಹೇಳಿದ್ರೆ ಇದು ನಾವು ಅವರಿಂದ ಬೆಟರ್ ಅಂತ. ಅವ್ರವ್ರು ಮಾತಾಡಿಕೊಳ್ಳುವಾಗ ಎಂತ ಸೇಮ್ ಡೈಲಾಗ್ ಇಲ್ಲಿ ಕೂಡ ಹೋಗ್ತಾರಲ್ಲ ಅಂತ. ಅದು ಯಾಕೆ ಅಂತ? ಅದು ಮಕ್ಕಳನ್ನೊಂದು ಮೋಟಿವೇಶನ್ಗೆ ತರುವುದು. ಯಾಕೆ ಹೇಳಿದ್ರೆ ಆಗ ಅವ್ರಿಗೆ ಆಗ್ತದೆ ಅಲ್ಲ, ನಮ್ಮ ಕ್ಲಾಸ್ ಅನ್ನು ಯಾವಾಗ ನೋಡಿದ್ರೆ ಸಬ್ಲೇಮ್ ಮಾಡಿದ್ರೆ ನಾವು ಸ್ವಲ್ಪ ಫಾರ್ಮಲ್ಲಿ ಕೂತ್ಕೊಳ್ಳುವ ಅಂತ. ಅದು ನಾವು ಹೇಳ್ತೇವೆ, ನಿಮ್ಮಷ್ಟು ಫಸ್ಟ್ ಬ್ಯಾಚ್ ಇಲ್ಲ ಅಂದ್ರೆ ಅದು ಸುಮ್ಮನೆ ಹೇಳುದು. ಅದೊಂದು ನಮ್ಮದು ಸಾಮಾನ್ಯ ಡೈಲಾಗ್. ಮಕ್ಕಳು ಹಾಗೆ ಇರುವುದಿಲ್ಲ, ಮಕ್ಕಳು ಖಂಡಿತ ಹಾಗೆ ಇರುವುದಿಲ್ಲ. ಇನ್ನೊಂದು ವಿಚಾರ, ಕೆಲವು ಮಕ್ಕಳು ಹೇಳ್ತಾರೆ ಈ ಟೀಚರ್ ನನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ. ಅದು ಆ ಒಂದು ಅನಿಸಿಕೆ ಯಾಕೆ ಬರ್ತದೆ ಅಂತ? ಅದು ಮಕ್ಕಳ ತಪ್ಪು ಕಲ್ಪನೆ ಆಗಿರ್ಬೋದು ಅಂತ ನನ್ನ ಅನಿಸಿಕೆ. ಅಂದ್ರೆ ಟೀಚರ್ ಏನ್ ಮಾಡ್ತಾರೆ, ಈಗ ಕೆಲವು ಈಗ ಅಂದ್ರೆ ಕಂಪ್ಲೇಂಟ್ಸ್ ಎಲ್ಲ ಇರ್ತದೆ ನೋಡಿ. ಹಾಗೆ ಈ ಮಕ್ಕಳು ಕಂಪ್ಲೇಂಟ್ ಹೇಳಿದ್ರೆ ಅದನ್ನು ಪೇರೆಂಟ್ಸ್ ಮೀಟಿಂಗ್ ಅಲ್ಲಿ ತೆಗಿತಾರೆ. ಕೆಲವು ಪೇರೆಂಟ್ಸ್ ಮೀಟಿಂಗ್ ಅವು ತೆಗಿತಾರಲ್ಲ, ಆಗ ಮಕ್ಕಳ ಪೇರೆಂಟ್ಸ್ ತಲೆಯಲ್ಲಿ ಸೇರ್ತದೆ, ಮಕ್ಕಳ ತಲೆಯಲ್ಲಿ ಸೇರ್ತದೆ. ಯಾರು ಇದು ದೂರು ಹೇಳಿದವ? ಅಖಿಲ ದೂರು ಹೇಳಿದ್ದ, ಅಖಿಲ ಬರ್ಲಿ ಕ್ಲಾಸಿಗೆ ಅಂತ. ಅವ ಮರು ದಿವಸ ಏನಾದ್ರೂ ಅವಳಲ್ಲಿ ಕೇಳಿದ್ರೆ ಅವಳಿಗೆ ತಲೆಯಲ್ಲಿ ಆಯ್ತು, ಅಯ್ಯೋ ನೀವ್ ಯಾಕೆ ಅಮ್ಮ ಹಾಗೆ ಹೇಳಿದ್ದು, ಅವ್ರು ನನ್ನಲ್ಲೇ ಹೇಳಿದ್ರು, ಇನ್ನು ಏನಾಯ್ತು ಕ್ವಶನ್ ಕೇಳಿದ್ರು ಮಿಸ್ ಅಂತ. ಮಕ್ಕಳನ್ನು ಸ್ವಲ್ಪ ಇಂಪ್ರೂವ್ ಮಾಡುವ, ಅವರನ್ನು ಸ್ವಲ್ಪ ಇದು ಮಾಡುವ ಅಂತ ಮಕ್ಕಳು ಅದನ್ನು ಮಕ್ಕಳದ್ದು ಅನಿಸಿಕೆ. ಆಕ್ಚುಲಿ ಟೀಚರ್ಸ್ ಯಾರು ಹಾಗೆ ಟಾರ್ಗೆಟ್ ಮಾಡುದಿಲ್ಲ, ಖಂಡಿತ ಮಾಡುದಿಲ್ಲ. ನಿಮ್ಗೆ ಹೇಗೆ ಅನಿಸ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು? ಅಭಿಮತ ವಾಹಿನಿ ನಿಜವಾದ್ಲ ಒಂಜಿ ಬಾರಿ ಎಡ್ಡೆ ಕೆಲಸ ಮಲ್ತೊಂದುಂಡು. ನಮ್ಮ ಸಾಲೆತ್ತೂರು ಪರಿಸರದಲ್ಲಿ ಅನೇಕ ಸಮಸ್ಯೆಲೆಲ್ಲವು ಪರಿಹಾರ ಮಂತದನ್ನು ಇಮಿಡಿಯೇಟ್ ಒಂಜಿ ಬಾರಿ ಖುಷಿ ಎಂಕ್ಲಿಗೆ. ಬೊಕ ಮಮತಾ ಮೇರ್ನ ಡಾಕ್ಟರ್ ಮಮತಾ ಮೇರ್ನ ಸಾರಥ್ಯಡ್ ಬೊಕ ನಮ್ಮನೆ ಊರ್ದ ಜೋಕುಲ್ಲ ಇಟ್ಟು ಉಲ್ಲೇರು ಎನ್ನ ಇಂಟರ್ವ್ಯೂದ ತೊನ್ನರ್ಲ ಎನ್ನನೆ ಊರ್ದಾರು ಅಖಿಲ ಬಾರಿ ಖುಷಿಯಾಣ ಇಂಕ್ ಜೋಕುಲ್ ನನ್ನ ಮುತ್ತರ್ ಮೇಗ್ ಬರೋಡು ಇಂಚನಿ ಅಂಚ ಈ ಮಮತಕ್ಕನ ಒಂಜಿ ಬೇಲೆ ಯಾನು ಒಂಜಿ ಪುಟ್ಟ ಊರು ಪಡೆಕುಂಜ ಈ ಹಳ್ಳಿ ಮೂಲೋಡುಲ್ಲೆ ಇಡೇಗ ನಿಕ್ಲೇನು ಕಡಪುಡ್ದು TV ದಾಕ್ಲೇನು ಕ್ಯಾಮರಾಮ್ಯಾನ್ ಮೇರೇನು ಇಂಟರ್ವ್ಯೂ ದೆಪ್ಪುನಾರೇನು ಪೂರ ಕಡಪುಡ್ದು ಎಡ್ಡೆ ಒಂಜಿ ಕೆಲಸ ಒಂದು ಎಂಕಲ್ ನಂಚಿನ ಒಂಜಿ ನೆತ್ತ ಎಲೆಮರೆತ್ತ ಕಾಯಿಯಿಂದ ಬನ್ನೋಲಿ ಎಂಕಲ್ನ ಪಂಡ ಶಾಲೆಗೆ ಪೋಪುನ ಬರ್ಪುನ ಎಂಕಲ್ನ
ಪ್ರತಿಭೆಲು ಓಲ್ಲ ಗೊತ್ತಿಪ್ಪ ಅಂದ ಕೆಲವರಿಗೆ ಗೊತ್ತಿಪ್ಪ ಆತಿ ಅಣ್ಣ ಐನೊಂಜಿ ಮಾತರೆಗ್ಲು ಒಂಜಿ ತೆರಿಪಾಯನೆಕ್ ಒಂಜಿ ಬಾರಿ ಎಂಕ್ ಒಂಜಿ ಖುಷಿ ಎನ್ನ ಉಡಲ್ದಿಂಜಿ ಸೊಲ್ಮೇಲ ಅಭಿಮತ ವಾಹಿನಿಯಲ್ಲಿ ಇಂಥ ಕಾರ್ಯಕ್ರಮಗಳು ಇನ್ನಷ್ಟು ಮೂಡ್ಲಿ, ಬೆಳಕಿಗೆ ಬರಲಿ, ಇದು ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರ ಮಟ್ಟದಲ್ಲಿ ಬೆಳಗ್ಲಿ ಎನ್ನುವುದು ನನ್ನ ಶುಭ ಹಾರೈಕೆ ಹಾಗೂ ಧನ್ಯವಾದಗಳು. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಶೈಲಜಾ ಬೀರಯ್ಯವರ ಅದ್ಭುತವಾದ ಶಿಕ್ಷಕ ವೃತ್ತಿಯನ್ನ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಅಭಿಮತ ಟಿವಿ, ಇದು ಜನಮನದ ನಾಡಿಮಿಡಿತ.